ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ನಾವು ಮಾತಾಡ್ತಾ ಇದ್ವಿ ಕರ್ನಾಟಕ ಕಾಂಗ್ರೆಸ್ನ ಬಹಳಷ್ಟು ಬೆಳವಣಿಗೆಗಳ ಕುರಿತಂತೆ. ನೋಡಿ, ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಜನಸಾಮಾನ್ಯರು ಕೊಟ್ಟ ಸಂದರ್ಭದಲ್ಲಿ ಮಾಡಬೇಕಾಗಿರೋ ಕಾಂಗ್ರೆಸ್ನ ಕೆಲಸ ಅಂದರೆ ಆಡಳಿತ, ಅದರಲ್ಲೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದ್ರೆ ಇವ್ರು ನೋಡಿ ಡಿನ್ನರು ಲಂಚ್ ಅಂತ ಪಾಲಿಟಿಕ್ಸ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅಸಮಾಧಾನ ಅನ್ನೋದು ಸ್ಫೋಟವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಒಂದು ಕಡೆ ಡಿನ್ನರ್ ಆಗುತ್ತೆ, ಮಗದೊಂದು ಕಡೆ ಲಂಚ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಯಾವತ್ತು ಊಟ ಹಾಕಿಸ್ತಾರೆ ನೋಡಿ, ಅವತ್ತೇ ಸರ್ಕಾರದ ಪತನವಂತೆ. ಅದು ಹೇಗೆ, ಅದು ಯಾವ ಸ್ಟ್ರಾಟಜಿಯಲ್ಲಿ ಆರ್ ಅಶೋಕ್ ಅವರು ಆ ಥರ ಮಾತಾಡಿದ್ದಾರೆ ಗೊತ್ತಿಲ್ಲ. ಬಟ್ ಸರ್ಕಾರ ಪತನ ಆಗೋದಕ್ಕಂತೂ BJP ಅವರು ಕಾಯ್ತಿದ್ದಾರೆ ಅನ್ನೋದು ಹಲವಾರು ದಿವಸಗಳಿಂದ ಸ್ಪಷ್ಟವಾಗ್ತಾ ಇದೆ. ನೋಡಿ, ರೋಗಿ ಹೇಳೋಕ್ಕೂ ವೈದ್ಯ ಹೇಳೋದಕ್ಕೂ ಸೇಮ್ ಅಂತಾರಲ್ಲ, ಅಂಥ ಸಿಚುವೇಶನ್ನು ಈ BJP ಮತ್ತು JDS ಕಮೆಂಟ್ ಮಾಡೋಕ್ಕೂ ಕಾಂಗ್ರೆಸ್ಸಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೂ ತಾಳಮೇಳ ಸರಿಯಾಗಿ ಹೊಂತಾ ಇರೋದ್ರಿಂದಾಗಿ ಈ ರೀತಿಯ ಟೀಕೆ ವ್ಯಂಗ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಸಲಿಗೆ ಮಾಡಬೇಕಾಗಿರೋದೇನೋ ಆಡಳಿತ ಪಕ್ಷದ ಜವಾಬ್ದಾರಿ ಏನೋ ಅದನ್ನು ಮಾಡಬೇಕು. ವಿಪಕ್ಷ ಅಂದಾಗ BJP ಮತ್ತು JDS ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ. ಆದರೆ ಅದು ಯಾವುದು ಕೂಡ ಮತದಾರ ಪ್ರಭುಗಳು ಕೊಟ್ಟಂತಹ ಮ್ಯಾಂಡೇಟಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಅನ್ನೋದು ಸಿಗ್ತಾ ಇಲ್ಲ. ಹಾಗೆ ಯಾರು ಗೌರವದಿಂದ ನಡ್ಕೊಳ್ತಾ ಇಲ್ಲ ಅನ್ನೋದೇ ವಿಷಾದನೀಯ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆ ಡಿನ್ನರ್ ಲಂಚ್ ಮುಂದೊಂದು ದಿವಸ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಅಂದರೆ ನಾಳೆ ಆಗುವಂತಹ ಭೋಜನಕೂಟದ ಕುರಿತಂತೆ ಕೂಡ ಮಾತಾಡೋಣ. ನಾನು ದಿವ್ಯಶ್ರೀ. ಏನೋ ರಾಜ್ಯದಲ್ಲಿ ಒಂದಷ್ಟು ಡಿನ್ನರು ಲಂಚು ಮೀಟಿಂಗ್ಗಳಾಗ್ತಾ ಇದ್ದಾವೆ, ಊಟಕ್ಕೆ ಸೇರ್ತಾ ಇದ್ದಾರೆ. ಏನು ಊಟಕ್ಕೆ ಸೇರಿದಾರಲ್ಲ ಅಂತ ಕೇಳಿದ್ರೆ ನಾವು ಊಟಕ್ಕೂ ಸೇರಬಾರ್ದು ಅಂತ ಹೇಳ್ತಿದ್ದಾರೆ. ಊಟಕ್ಕೇ ಸೇರಿದರೆ ಇಷ್ಟೆಲ್ಲ ಮಾತುಕತೆ ಬರಲ್ಲ. ಇವತ್ತು ನಾವು ಇದನ್ನು ಚರ್ಚೆನೂ ಮಾಡ್ತಿರಲಿಲ್ಲ. ಏನೋ ಆತ್ಮೀಯರಿಗೆ ಊಟ ಕೊಡ್ತಾರೆ ಅನ್ನೋದಾದರೆ ದ ಆಬ್ಸೆನ್ಸ್ ಆಫ್ ಡಿ ಕೆ ಶಿವಕುಮಾರ್ ಅಂತ ಸಂದರ್ಭದಲ್ಲಿ ಆಗಿರುವಂತಹ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಕುತೂಹಲ ಅನ್ನೋದು ಹೆಚ್ಚಾಗುತ್ತೆ. ಸೊ ಹಾಗಾಗಿ ರಾಜ್ಯದಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಮುಂದುವರಿತಾನೆ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ, ಮಗದೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅಂದಾಗ ಇದು ನೆನ್ನೆ ಮೊನ್ನೆ ಆಗಿರುವಂತಹ ಮೀಟಿಂಗು ಅಥವಾ ಭೋಜನಕೂಟಗಳು ಅಂತಲ್ಲ, ಆಗಾಗ ಆಗ್ತಾ ಇರುತ್ತೆ. ರೈಟ್ ನಾವು ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತ ಸಮರ್ಥಿಸ್ಕೊಳ್ಳುವಂಥ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ, ಅದು ಆಶ್ಚರ್ಯ ಅಂತ ಹೇಳ್ಬೋದು. ರೈಟ್, ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕುಂದಿಸೋದಕ್ಕೆ CM ತಂಡ ಕೂಡ ತನ್ನದೇ ಆದಂಥ ರಣವ್ಯೂಹವನ್ನು ಹೆಣಿತಾ ಇದೆಯಂತೆ. ಯಾವುದಾ ರಣವ್ಯೂಹ, ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕುಂದಿಸಿ ಈ ಸಿದ್ದರಾಮಯ್ಯ ಬಣ ಅದೇನನ್ನು ಸಾಧಿಸೋದಕ್ಕೆ ಹೊರಟಿದೆ ಅದನ್ನು ಕಾಂಗ್ರೆಸ್ನವರೇ ಹೇಳಬೇಕು, ಅಥವಾ ಇದನ್ನು ಯಾರು ಹೇಳಿದ್ದಾರೆ BJP ಮತ್ತು JDS ನಾಯಕರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಬಟ್ ಆಗಾಗ ಭೋಜನ ಊಟ ಅಂತ ಸೇರ್ತಾ ಇದ್ದಾರಲ್ಲ, ಇದು ಯಾವ ಕಾರಣಕ್ಕೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಏನೇ ಓಪನ್ ಆಗಿ ಅಂಥದ್ದೇನೂ ಇಲ್ಲ, ಊಟಕ್ಕೆ ಸೇರಿದ್ದೀವಿ, ಹೊಸ ವರ್ಷ ಮಾತು ಮತ್ತೊಂದು ಅಂತ ಹೇಳಿದ್ರೆ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಯಾವ ರಾಜ್ಯದ ಜನ ಕೂಡ ಇಲ್ಲ. ಯಾಕೆ, ತೆರೆ ಹಿಂದೆ ನೀವು ಆಡುವಂಥ ಕೆಲವೊಂದು ವಿಚಾರಗಳು ಸಹಜವಾಗಿ ಹರಿದಾಡ್ತಾ ಇರುತ್ತೆ. ಹಾಗಾಗಿ ನಾವು ಕೊಟ್ಟಿರುವಂತಹ ಮ್ಯಾಂಡೇಟಿಗೆ ಸರಿಯಾಗಿ ನಡ್ಕೊಳ್ಳಿ ಅನ್ನುವಂತಹ ಜನಸಾಮಾನ್ಯರ ಮಾತು ಕೂಡ ಇದೆ. ರೈಟ್, ಹಾಗಾದರೆ BJP ಮತ್ತು ಕಾಂಗ್ರೆಸ್ ನಾಯಕರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಕರಿಬಾರ್ದು ಅಂತಿಲ್ವಲ್ಲ, ಅವರು ಕರಿಬೋದು, ನೀವು ಕರಿಬೋದು, ನಾನು ಕರಿಬೋದು, ಇನ್ನೊಬ್ರು ಕರಿಬೋದು, ಯಾರು ಬೇಕಾದ್ರೂ ಊಟಕ್ಕೆ ಕರಿಬೋದು. ಊಟಕ್ಕೆ ಕರೆಯೋದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಪರಮೇಶ್ವರ್ ಅವರು ನಮ್ಮ ಹಿರಿಯ ನಾಯಕರಿದ್ದಾರೆ, ಗೃಹಮಂತ್ರಿಗಳಿದ್ದಾರೆ. ಸೊ ಅವರಿಗೆ ಆದಂಥ ಕೆಲವು ಒತ್ತಡಗಳಿರ್ತದೆ. ಅವರ ಏನು ಜನಾಂಗದ ಕೆಲವು ಶಾಸಕರುಗಳು ಕೆಲವು ಬೇಡಿಕೆಗಳನ್ನು ಇಟ್ಟಿರ್ಬೋದು. ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಇವತ್ತು ಬಜೆಟ್ ಕೂಡ ಹತ್ರ ಬರ್ತಾ ಇದೆ. ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬೇಕು ಅನ್ನೋ, ಇನ್ನೊಂದು ಕಾಂತರಾಜ್ ವರದಿ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿದೆ. ಕಾಂತರಾಜ್ ವರದಿನಲ್ಲಿ ಅವರ ನಿಲುವೇನಿರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಸಭೆ ಸೇರ್ತಕ್ಕಂಥದ್ದು ಸಾಮಾನ್ಯ ಅಂತ ಕಾಣಿಸ್ತದೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ಹೊಸ ವರ್ಷ ಅಲ್ವ ಇದು, ಅದಕ್ಕೆ ಎಲ್ಲರೂ ಕರೆದು ಪ್ರೀತಿ ಪಾತ್ರರಿಗೆಲ್ಲ ಊಟ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಕೂಡ ಡೆಲ್ಲಿಗೆ ಹೋಗಿ ಬಂದ್ರು ಸರ್. ಸಚಿವ ಸಂಪುಟ ಮತ್ತೆ ಪುನರ್ರಚನೆ ಆಗಬಹುದಾ ಅಥವಾ CM ಬದಲಾವಣೆ ಆಗತ್ತಾ? ಅದ್ರ ಬಗ್ಗೆ ನಮ್ಗೆ ಸುಮ್ಮನೆ ಏನು ಇಲ್ಲದೆ ಇರೋದಲ್ಲ, ಹೆಂಗೆ ಹೇಳೋಕ್ಕಾಗತ್ತೆ? ನೀವು ಯಾಕೆ ಸತ್ಯಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರಪ್ಪ, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟು ವಿಚಾರ, ನಮಗೇನು ಗೊತ್ತಿಲ್ಲ. ಓಲೈಕೆ ಶಾಸಕರುಗಳನ್ನ ತಮ್ಮ ಬಳಿ ಓಲೈಕೆ ಮಾಡಕ್ಕೆ ಮುಂದಾಗ್ತಾ ಇದಾರ ಅಂತ. ಏನು ಶಾಸಕರು ಗ್ರಾಮ ಪಂಚಾಯತಿ ಮೆಂಬರ್ಗಳಿದೆ, ಒಂದು ಸಾಕಷ್ಟು ತಿಳುವಳಿಕೆ ಇದೆ. ಏನು ಮಾಡಬೇಕು ತೀರ್ಮಾನ ತಗೋ ಶಕ್ತಿ ಅವ್ರಿಗಿದ್ದೇ ಇದೆ.
ಹೈಕಮಾಂಡ್ ಜೊತೆ ಹತ್ರದಲ್ಲಿದ್ದೀರಾ? ಯಾವುದೇ ಹತ್ರ ಇದ್ರು ಸಮೇತ ಅದ್ರ ವಿಚಾರದಲ್ಲಿ ನಾನು ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದ್ಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೆ ಅಂತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, ಸಿಎಂ ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಎಂ ಬದಲಾವಣೆ ಅಥವಾ ಸಿಎಂ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರು ಮಾಡ್ಲಿಕ್ಕೆ ಆಗ್ತದೆ? ಬದಲಾವಣೆ ನೋಡಿ, ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು. ಹೈಕಮಾಂಡ್ ಅವ್ರನ್ನ ಹೇಳಿದಾರಾ? ಯಾರಾದ್ರೂ ಹೇಳಿದಾರ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತದೆ ಹೇಳಿದಾರ? ಮತ್ತೆ ನೀವ್ ಯಾಕೆ ಅದನ್ನ ನನಗೆ ಕೇಳ್ತೀರಾ? ನೋಡಿ, DKC ಅವರು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಹೇಳಿದಾರ ಇಲ್ಲ. ನೀವು ಹೇಳ್ತಾ ಇಲ್ಲ, ಯಾವತ್ತೂ ಅವರು ಆತರ ಹೇಳೋದಿಲ್ಲ. ಅವರು ಯಾಕೆ ಹೇಳ್ಬೇಕು? ನಾನು ಹಂಗೆ ಹೇಳಿಲ್ಲ. ಉಪಮುಖ್ಯಮಂತ್ರಿಗಳು ವಿದೇಶದಲ್ಲಿರುವಾಗ ಕೆಲವು ಆಯ್ದ ಮಂತ್ರಿಗಳು ಕೆಲವು ಸಮುದಾಯಗಳಿಗೆ ಸೇರಿರ್ತಕ್ಕಂಥವರನ್ನೇ ಅದರಲ್ಲಿ ಇಟ್ಕೊಂಡು ಒಂದು 30-35 ಜನ ಸೇರಿರ್ತಕ್ಕಂಥದ್ದು. ಅವ್ರಿಗೆ ಒಪ್ಪಂದ ಆಗಿತ್ತಲ್ಲ, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ 2.5 ವರ್ಷ ಅಂತ. ಸಮಯ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದನ್ನು ತಪ್ಪಿಸ್ಲಿಕ್ಕೆ ಬಹುಶಃ ಈ ರೀತಿಯ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ ಅಂತ ನಾನು ಹೇಳಿದ್ದೆ. ಅವರು ಇಂಗ್ಲಿಷ್ ವರ್ಡ್ ಕರೆಕ್ಟಾ ಅಂತ ತಿಳ್ಕೊಂಡ್ರೆ ಫೇರ್ವೆಲ್ ಪಾರ್ಟಿಯನ್ನ ಕೊಡ್ತಾ ಇದ್ದಾರೆ. ಫೇರ್ವೆಲ್ ಬೀಳ್ಕೊಡುಗೆ ಸಮಾರಂಭ ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ, ಒತ್ತು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರ ಅವರು? ನನ್ನ ಹತ್ರ ಇದು ಅಧಿಕಾರ ಇದ್ರೆ ಕೇಳ್ಬೋದು. ನನಗೆ ಹೇಳಿದ್ದು ಯಾರಿಗೆ? ಈಗ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ಲೀಡರ್ ನಾವು ಕಿತ್ಕೊಳಕ್ಕಾಗತ್ತ? DK ಶಿವಕುಮಾರ್ ಬಂತು ಆಗಲ್ಲ. ಅವ್ರಿಗೆ ಯಾರಿಗೆ ಹೇಳಬೇಕೋ ಹೇಳಿದ್ದಾರೆ. ಅದು ಈಗ ಡಿಸೆಂಬರ್ಗೆ ಡೆಡ್ ಲೈನ್ ಅದಿರೋದು. ಡಿಸೆಂಬರ್ಗೆ ಮೋಸ್ಟ್ಲಿ ಡೆಡ್ ಲೈನ್ ಇರ್ಬೋದು ಅನ್ನೋದು. ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನ ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ ಮಾಡ್ತಾ ಇದ್ದೀವಿ ನಾವು. ಮೇಯರ್, ಬೆಂಗಳೂರು ಮೇಯರ್ ಇಳಿಬೇಕಾದ್ರೆ ಇದ್ದಾಗ ಒಂದು 3 ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿ ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ತಾ ಇದ್ರಿ. ಹಂಗೆ ಊಟ ಹಾಕ್ಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಊಟ ಹಾಕ್ಸ್ತಾ ಇದ್ದಾರೆ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. DK ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯ್ಬೇಕಷ್ಟೇ ನಾವು. DK ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಅವತ್ತು ಕೊಟ್ಟ ಮೇಲೆ ಇದಕ್ಕೆ ನೋಡಿ, ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಆಗಾಗ ನಡೀತಾ ಇರುವಂತಹ ಈ ಭೋಜನ ಔತಣ ಕೂಟಗಳು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಆರ್ ಅಶೋಕ್ ಅವ್ರ ಪ್ರಕಾರ ಅದೇನೋ ಡಿಸೆಂಬರ್ ಡೆಡ್ಲೈನ್ ಅಂತೆ. DK ಶಿವಕುಮಾರ್ ಯಾವಾಗ ಭೋಜನ ಕೂಟವನ್ನು ಏರ್ಪಡಿಸ್ತಾರೆ ಅವತ್ತು ಸರ್ಕಾರದ ಪತನ ಅಂತ ಹೇಳಿ. ನೋಡಿ, ಸಮುದಾಯಗಳನ್ನು ಒಟ್ಟುಗೂಡಿಸುವಂಥ ನಿಟ್ಟಿನಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಈ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದ್ದು ಅದು ಸದ್ಯ ರದ್ದಾಗಿದೆ ಅನ್ನುವಂಥದ್ದು. ಯಾವ ಕಾರಣಕ್ಕೆ ರದ್ದು? ಇದು ಕೂಡ ಬಹಳ ಮುಖ್ಯ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳ ಕುರಿತಂತೆ ನಮ್ಮ ಪ್ಯಾನಲಿಸ್ಟ್ ಏನು ಹೇಳ್ತಾರೆ ಬಹಳ ಮುಖ್ಯ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರು ಅನಿಲ್ ನಾಚಿಕ್ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರಾಗಿರುವಂಥ ವಿಜಯ್ ಶಾಸ್ತ್ರಿ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಅಶೋಕ್ ಅವ್ರ ಪ್ರಕಾರ ದರ್ಶನ್ ಅವರೇ, ಡಾಕ್ಟರ್ G. ಪರಮೇಶ್ವರ್ ಅವರು ಏನಾದ್ರು ಒಂದು ಪಕ್ಷ ಭೋಜನ ಕೂಟವನ್ನು ಏರ್ಪಡಿಸಿದ್ರೆ ಅವ್ರದ್ದು ಒಂದು ಊಟ ಅನ್ಕೋಬೇಡ. ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದು ಕಡೆ ಭೋಜನ ಕೂಟ. ಒಂದು ದಿವಸ DK ಶಿವಕುಮಾರ್ ಯಾವತ್ತು ಊಟ ಹಾಕಿಸ್ತಾರೆ ಅವತ್ತು ಸರ್ಕಾರದ ಪತನ, ಡಿಸೆಂಬರ್ ಡೆಡ್ಲೈನ್ ಅಂತ ಹೇಳ್ತಿದಾರಲ್ಲ, ಏನು ಎಲ್ಲ ಇನ್ಪುಟ್ಸ್ ಕೊಟ್ಬಿಟ್ಟಿದ್ದಾರೆ ಹೆಂಗೆ ಇಂಟೆಲಿಜೆನ್ಸಿಂದ? ಆರ್ ಅಶೋಕ್ ಅವರು ಅವರ ಮಾತನ್ನ ಯಾವ ರೀತಿ ಹೇಳ್ತಾರೋ ಅಥವಾ ಅವರ ಉದ್ದೇಶಗಳೇನಿದೆಯೋ, ರಾಜಕೀಯವಾಗಿ ಅವರ ನಡೆಗಳೇನಿದೆ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇತ್ತೀಚೆಗೆ ಅವರ ಫ್ರಸ್ಟ್ರೇಷನ್ ಲೆವೆಲ್ ಎಲ್ಲಿಗೆ ಹೋಗಿದೆ ಅಂತ ಮೊನ್ನೆ ಪೊಲೀಸ್ನವ್ರಿಗೆ ಬೈಯುವಂಥ ಸ್ಥಿತಿಗಳು ಬಂದಾಗ, ಅಥವಾ ಅಲ್ಲಿ PSI ಸ್ಕ್ಯಾಮ್ ಇದ್ದವ್ರ ಜೊತೆ ಭ್ರಷ್ಟಾಚಾರದ ಜಾತ್ರೆ ಮಾಡಿದ್ರಲ್ಲ ಕಲಬುರ್ಗಿನಲ್ಲಿ, ಟೋಟಲಿ ಈಸ್ ಏನೋ ಔಟ್ ಆಫ್ ಪೊಲಿಟಿಕ್ಸ್ ಆಗಿ ಬೇರೆ ಥರನೇ ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಇನ್ ಕೇಸ್ ಆರ್ ಅಶೋಕ್ ಅವರ ಮನೆಯಲ್ಲಿ ಸಂತಾಪದ ಮನೆ ಆಗಿದೆ.
ಏನಾಗಿದೆ, ನಮ್ದು ಕಾಂಗ್ರೆಸ್ದು ಕಸ್ತೂರಿ ನಿವಾಸ, ಆ ತುಂಬು ಕುಟುಂಬ, ಸಂತೋಷದ ಮನೆ, ಸಂಭ್ರಮದ ಮನೆ ಇದ್ದಾಗ ಅಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಅಲ್ಲಿ ಕರೆಯೋದು, ಊಟ ಹಾಕೋದು. ನಮ್ಮ ಕರ್ನಾಟಕ ಅಂದ್ರೇನು, ಅತಿಥಿ ದೇವೋ ಭವ ಅಂತ. ದಿಢೀರ್ ಯಾಕೆ ರದ್ದು ಮಾಡ್ಬಿಟ್ರು? ಅಲ್ಲ, ಅದ್ರದ್ದು ನೀವೀಗ ಬ್ರೇಕಿಂಗ್ ಏನೋ ಹಾಕ್ತಾ ಇದ್ದೀರಾ. ನಾವು ಇಲ್ಲಿಗೆ ಬರೋ ತನಕ ಇವತ್ತಿನ ಚರ್ಚೆ ನೀವು ಹೇಳಿದ್ದು ಮೊನ್ನೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನೆಯಲ್ಲಿ ಏನು ಊಟದ ವ್ಯವಸ್ಥೆ ಆಗಿತ್ತು ಅಂತ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಆದಿಯಾಗಿ ಉಳಿದ ಸಚಿವರುಗಳು ಸಮೇತ ಹೇಳಿದ್ದೆ. ಅವತ್ತು ಸಚಿವ ಸಂಪುಟ ಸಭೆ ಗುರುವಾರ. ಸೊ ಹಾಗೆ ಹೊಸ ವರ್ಷದ ಒಂದು ಸುಸಂದರ್ಭ, ಜೊತೆಗೆ ಸೇರುವಂಥದ್ದು, ಒಟ್ಟಿಗೆ ಊಟ ಮಾಡುವಂಥದ್ದು ಸಹಜ. ಮತ್ತು ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆಗಳು ಆಗಿಲ್ಲ ಅನ್ನುವಂಥ ವಿಚಾರ ಒಂದು. ಎರಡನೇದು, ನೀವೀಗ ಬಿಜೆಪಿಯವ್ರದ್ದು ನಾವು ಮಾತಾಡಲೇಬೇಕಲ್ಲ. ಬಿಜೆಪಿನಲ್ಲಿ ವಿರೋಧ ಪಕ್ಷವಾಗಿ ನೀವು ಇರಪ್ಪ, ನಮ್ಮ ಸರ್ಕಾರದ ವಿಚಾರಗಳನ್ನ ಮಾತಾಡಿ ಅಂದ್ರೆ ವಿರೋಧ ಪಕ್ಷದೊಳಗೆ ವಿರೋಧ ಪಕ್ಷಗಳಾಗಿ ಹೋಗ್ಬಿಟ್ಟಿದೆ. ಅದರಲ್ಲಿ ಅಲ್ಲಿ ಯತ್ನಾಳ್ ಅವರದ್ದು, ಸಿಟಿ ಯಾರು ಪ್ರತಾಪ್ ಸಿಂಹ ಅವರು, ಅಥವಾ ಹರೀಶ್ ಅವರು, ಸಿದ್ದೇಶ್ವರ್ ಅವರು, ಈ ಕಡೆ ರೇಣುಕಾಚಾರ್ಯ ಅವರು, ದಿನ ಬೆಳಗಾದ್ರೆ ಅವರವರೇ ಕಿತ್ತಾಡ್ಕೊಂಡು ಫೈಟಿಂಗ್ ಮಾಡ್ತಾ ಇವತ್ತು ಇಡೀ ವಿಜೇಂದ್ರವ್ರಿಗೂ ಆಗಲ್ಲ, ಈ ಕಡೆ ಆರ್ ಅಶೋಕ್ ಅವ್ರಿಗೂ ಆಗಲ್ಲ. ಒಂದೋರಿ ಆ ಕಡೆ ಹೋಗ್ತಾ ಇದೆ, ಇನ್ನೊಂದೋರಿ ಇನ್ನೊಂದ್ ಕಡೆ ಹೋಗ್ತಾ ಇದೆ, ನಗ ನೀಟಾಗಿ ಸಿಗ್ತಾ ಇಲ್ಲ. ಸೊ ಅವರ ಪರಿಸ್ಥಿತಿ ಆ ತರ ಇರುವಾಗ ಅವರಿಗೆ ನಮ್ಮಲ್ಲಿ ನಡೆಯುವಂತ ಈ ಸಹ ಭೋಜನ ಇರ್ಬೋದು, ಅಥವಾ ಈ ರೀತಿಯಾದಂತ ಸೇರುವಂತದ್ದು ಇರ್ಬೋದು, ಅದನ್ನು ಸಹಿಸ್ಕೊಳ್ಳಲ್ವಾ? ಇಲ್ಲ. ಇದು ಹೊಟ್ಟೆ ಒಳಗಡೆ ಹುಣ್ಣಿದ್ರೆ ಏನ್ ಮಾಡಕ್ಕಾಗುತ್ತೆ ಮೇಡಮ್? ಕೈಲಿದ್ರೆ ಏನಾದ್ರು ನೋಡ್ಬೋದು. ಇವ್ರು ಹೊಟ್ಟೆ ಒಳಗಡೆ ಹುಣ್ಣಿ ಇಟ್ಕೊಂಡಿದ್ದಾರೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಅವ್ರು ಆಪರೇಷನ್ ಮಾಡ್ಕೊಂಡೆ ತಕ್ಕೊಬೇಕಾಗ್ತದೆ. ನಾವು ನೋಡಿದ್ವಿ ಉದಾಹರಣೆ, ಕುಮಾರಣ್ಣವ್ರು ಸೇರಿದ್ದು ಎಲ್ಲಿ ಅಂದ್ರೆ ಗೋವಾದಲ್ಲಿ ಸೇರಿದ್ರು. ಯಾಕೆಂದ್ರೆ ಸರ್ಕಾರ ಒಂದನ್ನು ಬೀಳಿಸ್ಬೇಕು ಅಂತ. ಇವರು ಮುಂಬೈಯಲ್ಲಿ ಸೇರಿದ್ರು ಬಿಜೆಪಿಯವರು ಕಳೆದ ಬಾರಿ ಕುಮಾರಣ್ಣನ ಸರ್ಕಾರ ಹೋಗ್ಬೇಕಾದ್ರೆ. ಮತ್ತೆ ಬರ್ಬೇಕಾದ್ರೆ ಅವ್ರದ್ದು ಭೋಜನ ಹೆಂಗಿರುತ್ತೆ ಅಂದ್ರೆ ಒಂದೊಂದು ಸ್ಟೇ ಆರ್ಡರ್ ತಗೊಂಡ್ಬಿಟ್ಟು ಬರ್ತಾರೆ. ಅವ್ರ ಭೋಜನದ ಕ್ರಮಗಳು, ಪದ್ಧತಿಗಳು ಹಂಗಿರ್ತಕ್ಕಂಥದ್ದು. ಸೊ ಆದ್ರೆ ನಮ್ಮಲ್ಲಿ ಆ ರೀತಿ ಎಲ್ಲ. ಕಾಂಗ್ರೆಸ್ ಅನ್ನುವಂಥದ್ದು ಒಂದು ತುಂಬು ಕುಟುಂಬ. ಸೊ ಒಳ್ಳೆ ಅನ್ಯೂನ್ಯತೆ ಇದೆ. ಸೊ ಹಾಗಾಗಿ ಸೇರುವಂಥದ್ದು ಅಥವಾ ಭೇಟಿ ಆಗುವಂಥದ್ದು ಪರಸ್ಪರ ನಮ್ಮ ನಾಯಕರ ಮುಖಗಳಲ್ಲಿ ಅಥವಾ ಅವರು ಇನ್ನೊಬ್ಬರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಒಂದು ಸಂಬಂಧಗಳು ಹೇಗೆ ಅನ್ನುವಂಥದ್ದನ್ನೇ ನೀವು ಟಿವಿ ಮಾಧ್ಯಮಗಳಲ್ಲಿ, ಉದಾಹರಣೆ ಇವತ್ತು ನೀವು ಸಂಬಂಧಗಳು ಅಂದಾಗ ಯಾರ್ಯಾವ ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಇಂಪಾರ್ಟೆಂಟ್, ಯಾವ ಬಣದವರು ಯಾರ ಆತ್ಮೀಯರು ಹೋಗಿದ್ದಾರೆ ಅಂತ. ಒಂದೇ ಬಣ ಮೇಡಮ್, ಈ ಕೈ ಇದೆಯಲ್ಲ ಮೇಡಮ್, ಹಸ್ತ, ಇದು ಒಂದೇ ಬಣ. ಇಷ್ಟು ಮುಷ್ಟಿ ಕಟ್ಟಿ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ, ಒಗ್ಗಟ್ಟಿನ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಯಾವ್ದು ಬಣ ಇಲ್ಲ, ಕಾಂಗ್ರೆಸ್ ಒಂದೇ ಬಣ. ಓಕೆ, ರೈಟ್. ವಿಜಯ್ ಶಾಸ್ತ್ರಿ ಅವರು ನೀವು ಹೇಳಬೇಕು, ಯಾವಾಗ ಆರ್ ಅಶೋಕ್ ಅವರು ಜ್ಯೋತಿಷ್ಯ ಕಲ್ತಿದ್ದು, ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯವನ್ನು ನುಡಿತಾ ಇದ್ದಾರಲ್ಲ, ಹೇಗದು? ಇದು ಭವಿಷ್ಯ ಜ್ಯೋತಿಷ್ಯದ ಮಾತಲ್ಲ ಮೇಡಮ್, ಇದು ಅನುಭವದ ಮಾತು. ಆರ್ ಅಶೋಕ್ರವರು ಕಳೆದ 20-25 ವರ್ಷಗಳಿಂದ ವಿಧಾನಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. 1.25 ವರ್ಷದಿಂದ ಜ್ಯೋತಿಷ್ಯ ನುಡಿತಾನೆ ಇದ್ದಾರೆ, ಭವಿಷ್ಯ ನುಡಿತಾನೆ ಇದ್ದಾರೆ. ಅಲ್ಲ, ನೀವುಗಳೇ ಹೇಳ್ತಿದ್ದೀರಿ ಕಾಂಗ್ರೆಸ್ ಪತನ ಆಗುತ್ತೆ ಅಂತ ಎಲ್ಲ ಆಗ್ತಾ ಇದೆ. ಅವರು ಗಟ್ಟಿ ಆಗ್ತಾನೆ ಇದ್ದಾರೆ, ಬಲವಾಗ್ತಾನೆ ಇದ್ದಾರೆ. ಬೈ ಎಲೆಕ್ಷನ್ ಅಲ್ಲೂ 3 ಸೀಟ್ ಎಕ್ಸ್ಟ್ರಾನೇ ತಗೊಂಡ್ರು. ಅಲ್ಲಿಗೆ ಬರ್ತೀವಿ ಮೇಡಮ್. ಇದು ಭವಿಷ್ಯ ಅಲ್ಲ, ಅನುಭವದ ಮಾತು. ಅನುಭವದ ಮಾತಿಗೂ ಭವಿಷ್ಯದ ಮಾತಿಗೂ ಬಹಳ ಅಜಗಜಾಂತರವಾಗಿರ್ತದೆ. ಈಗ ಇವ್ರು ಹೇಳ್ತಾರೆ ಬಣ ರಾಜಕೀಯ. ಹೌದು, ಇವರು ಅಧಿಕಾರದಲ್ಲಿರೋ ಪಕ್ಷದಲ್ಲಿ ಬಣ ಅನ್ನೋದು ಎಲ್ಲರೂ ಒಪ್ಕೊಳ್ಳೇಬೇಕಾಗಿರೋದು. ಬಣ ರಾಜಕೀಯ ಇದ್ದೇ ಇರ್ತದೆ. ಇವರಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, 10 ಬಣಗಳಾಗ್ಬಿಟ್ಟಿದ್ದಾವೆ. ಅದ್ರ ಜೊತೆಗೆ ಬೆಳಗಾವಿನಲ್ಲಿ ಇವರು ಸುಮ್ಮನೆ ಊಟಕ್ಕೆ ಹೋಗಿ ಇಲ್ಲಿಂದ ಬೆಂಗಳೂರಿಂದ ಬೆಳಗಾವಿಗೆ ಹೋಗಿ ಊಟ ಮಾಡ್ಕೊಂಡು ಬರಕ್ಕೆ ಹೋಗಿದ್ರ ಸುಮ್ಮನೆ. ಈ ಒಂದಿಷ್ಟು ರಾಜಕೀಯ ನಾಯಕರುಗಳು ಸೇರ್ಕೊಳ್ತಾರೆ ಅಂತ ಅಂದಾಗ ಅಲ್ಲಿ ರಾಜಕೀಯದ ಮಾತುಗಳು ಆಗದೇ ಇಲ್ವಾ? ಈಗ ಇವತ್ತಿನ ಪರಿಸ್ಥಿತಿ ಏನಿದೆ, ಉಪಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇಲ್ಲದೇ ಇರುವಾಗ ವಿದೇಶ ಪ್ರವಾಸದಲ್ಲಿದ್ದಾಗ, ಅಂದರೆ ನೆಕ್ಸ್ಟು ಅವರ 50-50 ಹಂಚಿಕೆ ಪ್ರಕಾರ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿರೋದು. ಅವರ ಅನುಪಸ್ಥಿತಿಯಲ್ಲಿ ಇವರು ಒಂದು ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರೋದು ಬಿಜೆಪಿ ಅವ್ರಿಗೆ ಹೇಳಿದಾರ 50-50 ಆಗಿದೆ ಅಂತೇಳಿ, 2.5 ವರ್ಷ ಅಂತ. ಮೇಡಮ್, ಹೈಕಮಾಂಡ್ ಹೇಳಿದ್ಯೋ ಬಿಟ್ಟಿದ್ಯೋ? ನನ್ನ ಪ್ರಕಾರ ಡಾಕ್ಟರ್ ಜಿ ಸುಮ್ಮನೆ ನಾನು ಕೇಳೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾತಾಡ್ತಾ ಇದ್ರು, ಏನ್ ಬೇಕಾದ್ರಲ್ಲ ಅಧಿಕಾರ ಇದೆ ಕೇಳಿ. ನೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳ್ತಾರೆ ನೋಡಿ, ಮತ್ತು ಹಲವು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಅವತ್ತು ಹೋಗಿದ್ದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ. ಅವಾಗ ಒಂದು ಒಳ್ಳೆ ಮ್ಯಾಂಡೇಟ್ ಇಬ್ರು ಅವ್ರಿಗೆ ಗೊತ್ತಿರುತ್ತೆ, ಅದನ್ನ ಮೀರಿ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂಥದ್ದೇನಾದ್ರು ನಿರ್ಧಾರ ಆಗ್ಬೇಕಂದ್ರೆ ಅದು ಹೈಕಮಾಂಡ್ ಅಂದಾಗ ಬಿಜೆಪಿ ಅವ್ರು ಹೆಂಗೆ 2.5 ಅಂತ ಹೇಳ್ತಾರೆ. ಆಯ್ತು, 2.5 ಎಲ್ಲ ಅರ್ಧ ಹಂಚಿಕೆ ಏನಾಗಿತ್ತು ಅವ್ರು. ಈಗಿಲ್ಲ ಅಂದ್ರೆ ಈ ಬಣದ ಇದು ಡಿನ್ನರ್ ಪಾಲಿಟಿಕ್ಸ್. ಈಗ ನೋಡಿ, ದಿಢೀರ್ನೇ ಅವ್ರ ಮನೇಲಿ ಈಗ ಇಲ್ಲಿ ಅವ್ರ ನಾಯಕರುಗಳೇ ಹೇಳಿದ್ರು ಊಟಕ್ಕೆ ಸೇರಬಾರ್ದ ಅಂತ. ಆ ಊಟಕ್ಕೆ ಸೇರಿ ತಪ್ಪೇನಿದೆ, ದಿಢೀರ್ ಅಂತ ಅದನ್ಯಾಕೆ ರದ್ದು ಮಾಡ್ತಿದ್ದೀರಾ ಅಲ್ವಾ? ದಿಢೀರ್ ಅಂತ ಈಗ ರದ್ದು ಹೈಕಮಾಂಡ್ ಆದೇಶದ ಮೇರೆಗೆ ಬೆಳಗಾವಿಯಲ್ಲಿ ಆಗಿದ್ದು ನೋಡಿ.
ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀನಿ ಅಂತ. ಸಿದ್ದರಾಮಯ್ಯನವರು ಆ ಮಾತನ್ನು ಯಾವ ಕಾರಣಕ್ಕಾಗಿ ಹೇಳಿದರು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿ. ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ಈಗ ನಾನು ಕುರ್ಚಿ ಕೆಳಗಿಳಿದು ಹೋಗ್ತೀನಿ ಅಂತ, ನಮಗನ್ಸೋ ಮಟ್ಟಿಗೆ ಇವರು ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಸೋಲಿನ ನಂತರ ಬಹುಶಃ ಕಾಂಗ್ರೆಸ್ ಹೈಕಮಾಂಡಿಗೆ ಆ ಉದ್ದೇಶ, ಆ ಒಂದು ಪ್ರಯೋಗ ಮಾಡೋದನ್ನು ಬೇಡ ಅನ್ನೋ ಒಂದು ಮನಸ್ಥಿತಿನಲ್ಲೂ ಇದ್ರೂ ಇರಬಹುದು. ಈಗ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ಇವೆಲ್ಲ ಊಹಾಪೋಹಗಳೇ. ಇದೆಲ್ಲದರ ನಡುವೆ ಆಗ್ಬಹುದು ಅಂತ ಬಂದರೆ ಆಮೇಲೆ ಮೊನ್ನೆ ಇವರು ಬೆಳಗಾವಲ್ಲಿ ಹೋಗಿ ಅಧಿವೇಶನ ಮಾಡಿಕೊಂಡು ಬೇರೆ ಅಲ್ಲಿ ಮಾಡಬೇಕಾಗಿರೋ ಚರ್ಚೆ ಏನಿತ್ತು, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಬೇರೆ ಏನೇನೋ ಮಾಡ್ಕೊಂಡು ಬಂದರು. ಅದೇ CT ರವಿ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಅಲ್ಲಿ ಡೈರೆಕ್ಷನ್ ಯಾರು ಕೊಡ್ತಾ ಇದ್ರು, ಇದ್ರ ಬಗ್ಗೆ ತುಂಬ ಅವ್ರ ಪಕ್ಷದಲ್ಲೇ ತುಂಬ ಬೇಜಾರಿದೆ. ಗೃಹ ಮಂತ್ರಿ ಆದ ಪರಮೇಶ್ವರ್ ಅವ್ರು ಹೇಳ್ತಾರೆ, ಎಲ್ಲ DK ಶಿವಕುಮಾರೇ ಡೈರೆಕ್ಷನ್ ಕೊಡ್ತಾ ಇದ್ರು, ಅವರೇ ಆಟ ಆಡಿಸ್ತಾ ಇದ್ರೆ ನಾನು ಯಾಕೆ ಗೃಹ ಮಂತ್ರಿ ಆಗಿರಬೇಕು. ಸತೀಶ್ ಜಾರಕಿಹೊಳಿ ಅವ್ರದ್ದು ಅದೇ ಮಾತಿದೆ, ನಾನು ಜಿಲ್ಲಾ ಮಂತ್ರಿ ಆಗಿದ್ದು ನನ್ನ ಗಮನಕ್ಕೆ ತರದೇನೆ ಎಲ್ಲ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಅನಿಸ್ತಾ ಇದೆ ನಮಗೂ ಕಂಟ್ರೋಲ್ ಅಲ್ಲಿದೆ. ರೈಟ್. ಅನಿಲ್ ಅವರೇ, ನೀವು ಹೇಳಬೇಕು, ಅದೇನೋ ಹೇಳ್ತಾರಲ್ಲ ತಾಳಮೇಳ ಅಂತ. BJP JDS ಅವ್ರು ಕಮೆಂಟ್ ಮಾಡೋಕ್ಕೂ ಕಾಂಗ್ರೆಸ್ಸಲ್ಲಿ ಆಗ್ತಿರೋ ಬೆಳವಣಿಗೆಗೂ ಮ್ಯಾಚ್ ಆಗ್ತಾ ಇದೆ. ಮೇಡಮ್, BJP ಅವ್ರು ಯಾವುದಾದ್ರೂ ಈ ಥರ ಊಟಕ್ಕೆ ಕರೆದ್ರೆ ಯಾರು ಹೋಗಲ್ಲ, ಪುಳ್ಚಾರು. ಯಾಕಂದರೆ ನಮಗೆ ಇದ್ರ ಬಗ್ಗೆ ಯಾಕೆ ಗೊತ್ತು ಅಂದರೆ, ನೀವು ಅಂಬರೀಷ್ ಅವರು ಒಂದು ವಿಡಿಯೋ ಮರ್ತಿರ್ಬೋದು, ಅವರು ತೀರೋಗಿದ್ದಾರೆ ಇವತ್ತು. ನೀವು ಅವ್ರ ಮನೇಲಿ ಒಂದು ಪಾರ್ಟಿ ಆಗಿತ್ತು, ಹೊರಗಡೆ ಯಾವ ರೀತಿ ಬಂದಿದ್ರು, ಹುಲಿ ಥರ ಬಂದು ಮಾಧ್ಯಮದವರಿಗೆ ಏನು ಮಾತಾಡಿದ್ರು ಅಂತ ನೆನಪಿದೆ. ಏನಂದರೆ ಈ ಔತಣಕೂಟಗಳು ಈ ನ್ಯೂ ಇಯರ್ ಆದಮೇಲೆ BJP ಅವರು ಅಷ್ಟೇ ಯಾವುದೋ ಒಂದು ಹೋರಾಟನ ಪೋಸ್ಟ್ಪೋನ್ ಮಾಡಿದ್ರು, 4ನೇ ತಾರೀಕು ಮಾಡ್ತೀವಿ ಅಂತ. ಯಾಕಂದರೆ ಇದೊಂದು ರಜದ ಮೂಡು. 21ನೇ ತಾರೀಕು ಡಿಸೆಂಬರಿಂದ 4ನೇ ತಾರೀಕು ಜನವರಿ ತನಕ ಎಲ್ಲ ಇಡೀ ಪ್ರಪಂಚ ಏನಾಗುತ್ತೆ ಅಂದರೆ ಒಂದು ಪಾರ್ಟಿ ಮೂಡಲ್ಲಿರುತ್ತೆ. ನಾವು ಬಡವರು, ನಾನು ನೀವು ದರ್ಶನ್ ಇವರೆಲ್ಲ MG ರೋಡು ಬ್ರಿಗೇಡ್ ರೋಡಲ್ಲಿ ಸುತ್ತಾಡ್ತಾ ಇರ್ತೀವಿ ಇಲ್ವಾ? ಅಲ್ಲ, ಸುಮ್ಮನೆ ಜನ ನೋಡಿಕೊಂಡು ದೊಡ್ಡವ್ರು ಏನು ಮಾಡ್ತಾರೆ ಅಂದರೆ ಇಂಥ ಔತಣಕೂಟಗಳು ಮಾಡ್ತಾರೆ. ಆಮೇಲೆ ಪರಮೇಶ್ವರ್ ಸಾಹೇಬರು ಏನು ಇವತ್ತು ಔತಣಕೂಟಕ್ಕೆ ಕರೆದಿದ್ದಾರೆ, ಆಮೇಲೆ ಏನು ಬೇರೆಯವರೆಲ್ಲ ಕರೆದಿದ್ದಾರಲ್ವ, ಇದರಿಂದ DK ಶಿವಕುಮಾರ್ ಅವ್ರಿಗೇನಾದರೂ ತೊಂದರೆ ಆಗುತ್ತೆ ಅನ್ನೋದು ಸುಳ್ಳು. ಯಾಕೆ ಅಂದರೆ ಇವತ್ತಿನ ಪತ್ರಿಕೆ ನಾವು ಓದಿದ್ವಿ, ಇವತ್ತು ಡೆಲ್ಲಿಯ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಫ್ರೀ ಬೀಸ್, ಅಂದರೆ ಏನು ಈ ಗ್ಯಾರಂಟಿಗಳನ್ನ, ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿನಲ್ಲಿ ದೀದಿ ಏನೋ ಮಾಡಿದ್ದಾರೆ, ಪ್ಯಾರಿ ದೀದಿ ಅಂತೇಳಿ. ಸೊ ನೀವು ಹೈಕಮಾಂಡ್ ಜೊತೆ ಇವತ್ತು ಇಡೀ ದೇಶದ ಹೈಕಮಾಂಡ್ ಚಾಲನೆಯಲ್ಲಿರೋದು, ಪೆಟ್ರೋಲ್ ಆಗ್ತಿರೋದು ಕರ್ನಾಟಕದ ಪೆಟ್ರೋಲ್ ಬಂಕಿಂದ. ಸೊ ನಾವು ಏನು ಯೋಚನೆ ಮಾಡಬೇಕಂದ್ರೆ, DK ಶಿವಕುಮಾರ್ ಅವ್ರನ್ನ ಇವತ್ತೇನಾದರೂ ಮುಟ್ಟಿದರೆ, ಇಲ್ಲ ಅವರ ಉಪಮುಖ್ಯಮಂತ್ರಿ ಸ್ಥಾನಕ್ಕೋ ಇನ್ನೂ ಒಂದು ಮುಂದೆ ಹೋಗಿ KPCC ಅಧ್ಯಕ್ಷರ ಸ್ಥಾನಕ್ಕೆ ಏನಾದರೂ ತೊಂದರೆ ಆದರೆ, ನಾಳೆ ದಿನ ಕರ್ನಾಟಕದಲ್ಲಿ 139 ಏನಿತ್ತಲ್ಲ ಅದರಲ್ಲಿ ಅರ್ಧ ಇನ್ನೊಂದು ಪಕ್ಷದ ಜೊತೆ ಸೇರ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಈ 50 ಯಾರು ಏನು ಅಂತ ಹೇಳ್ಬಿಟ್ರೆ ಒಂಥರ ಕ್ಲಾರಿಟಿ. 50 ದೊಡ್ಡ ನಾಯಕರಿಗೂ ಕಲ್ಬಂಡೆ ಒಂದು ಅನ್ನೋ ರೀತಿಯಲ್ಲಿ ಅಷ್ಟು ಬಲಶಾಲಿ ಇವತ್ತು. ಇಫ್ ನೀವು ಹೇಳೋಂಗೆ ಅಷ್ಟು ಹಿಡಿತಾ ಇತ್ತು ಅನ್ನೋದಾದ್ರೆ 2.5 ವರ್ಷ ಆದಮೇಲೆ ವಿಚ್ ಇಸ್ ಸೋ ಈಸಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಉಪಮುಖ್ಯಮಂತ್ರಿ ಆಗಿರೋದೇ ಲೇಸು. ಇದರಿಂದನೇ ಕಂಟ್ರೋಲ್. ನೋಡಿ ಮೇಡಮ್, ಒಂದು ಪಕ್ಷದ ರಾಜ್ಯಾಧ್ಯಕ್ಷ, ರಾಜ್ಯದ ಉಪಮುಖ್ಯಮಂತ್ರಿ, ಈಗಲೇ ನಮ್ಮ ಇವಾಗ ಮಾತಾಡ್ತಿದ್ದವ್ರು ಏನು ಹೇಳಿದರು, ಏನೋ ಬಳ್ಳಾರಿಯಲ್ಲ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗ್ತಿರೋ ಪೊಲೀಸವರಿಗೆ ಯಾರಿಗೂ ಗೊತ್ತಿಲ್ಲದಲ್ಲೇ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು. ಅವೆಲ್ಲ ಸುಳ್ಳೋ ಸತ್ಯನೋ ಗೊತ್ತಿಲ್ಲ. ಯಾಕಂದರೆ ಇವತ್ತಿರೋ ಟೆಕ್ನಾಲಜಿಯಲ್ಲಿ ಆ ಪೊಲೀಸವರಿಗೆ ಯಾವ ಫೋನ್ ಬಂದಿತ್ತು ಅಂತ ನಾವು ಏರ್ಟೆಲ್ಲೋ ವೋಡಾಫೋನೋ ಯಾವುದು ಇದರಲ್ಲಿ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ಅದು ಅಷ್ಟು ಇದಲ್ಲ. ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಇವತ್ತು ಇಡೀ ರಾಜ್ಯ ಕೇಂದ್ರೀಕೃತವಾಗಿರೋದು ಒಂದು ಸಿದ್ದರಾಮಯ್ಯ ಅವರ ಹೆಸರು, ಇನ್ನೊಂದು DK ಶಿವಕುಮಾರ ವೆಲ್ತ್, ಒಂದು ತೋಳ್ಬಲ, ಇನ್ನೊಂದು ಹಣಬಲದಿಂದ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ 3 ಉಪಚುನಾವಣೆಗಳಲ್ಲೂ ಗೆದ್ದು ಇನ್ನೂ 3 ಇದ್ರೂ ಅದು ಗೆಲ್ಲುವಂಥ ಪರಿಸ್ಥಿತಿಯಲ್ಲಿದೆ. ಇವತ್ತೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ಎಲ್ಲ ನಾಯಕರುಗಳು ಸೇರಿಕೊಂಡು, ನೋಡಿ ಮೇಡಮ್, ಬಿಸ್ನೆಸ್ ಪೊಲಿಟಿಕ್ಸ್ ಈಸ್ ಬಿಕಮ್ ಎ ಬಿಸ್ನೆಸ್ ಟುಡೇ. ಕರೆಕ್ಟ್. ಇವತ್ತು ನೀವು ಅಧಿಕಾರದಿಂದ ಕೆಳಗಿಳಿದ್ರೆ ನೀವತ್ತೇನಾಗ್ತೀರ ಅಂದರೆ, ನಮ್ಮ R ಅಶೋಕ್ ಅವ್ರ ಥರ, CT ರವಿ ಅವ್ರ ಥರ, ಇಲ್ಲ ನೀವು ಯತ್ನಾಳ್ ಅವ್ರ ಥರ, ಇಲ್ಲ ಅಧಿಕಾರನೇ ಕಳ್ಕೊಂಡಿರೋ
ನಮ್ಮ ಪ್ರತಾಪ್ ಸಿಂಗ್ ಥರ ಅರೆ ಆಗಿ ಓಡಾಡ್ತೀರ. ಅಂದರೆ ಏನು ಮಾತಾಡ್ತಿದ್ದೀವಿ, ಏನು ಆಗ್ತಾ ಇದೆ ರಾಜ್ಯದಲ್ಲಿ? 162 ಜನಕ್ಕೆ ನೀವು ಅರೆ ಅಂತ ಮತ್ತೆ ಹುಚ್ಚರು ಅಂತ ಹೇಳಿದ್ರೆ ಕೈ ಬಿಟ್ಬಿಟ್ಟು ಇಲ್ಲ, ಅದು ಅವರು ಅದು ಆ ಸೆಂಟೆನ್ಸ್ ಬಿಟ್ಟ ಸ್ಥಳ ತುಂಬಿರಿ ಅಂತ ನೀವು. ಅಲ್ಲ, ನಾನೇನು ಹೇಳೋದಂದ್ರೆ ನಾನು ಮಾತಾಡೋದನ್ನ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಅಂತ ಮಾತಾಡ್ತೀನಿ. Okay, got it, very nice. ಆಮೇಲೆ ಲಾಸ್ಟ್ ಮಾತು, ಇವತ್ತು ಇರೋ 66ರಲ್ಲಿ 6 ಗುಂಪಾಗೋಗಿದೆ. 11 ಇವರು ಪಾಪ ಅದು ಯಾಕೋ ಬೇಡದಿರೋ ಕಾಂಗ್ರೆಸ್ ಅವ್ರು ಇನ್ನೂ ಅಧಿಕಾರದಲ್ಲಿದ್ದಾರೆ, ಏನು ಒಂದು ಆಪರೇಷನ್ ಅಲ್ಲ ಮೇಡಮ್, ಒಂದೇ ಒಂದು ಹೋರಾಟದಲ್ಲಿ ಇವರು ಸಫಲರಾಗಲಿಲ್ಲ. ಮುಖ್ಯಮಂತ್ರಿಗಳನ್ನ ಒಂದು ದಿನ ಅಲ್ಲ 1 ಗಂಟೆ ಜೈಲಲ್ಲಿ ಕೂರ್ಸೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಇವ್ರನ್ನ ನಂಬ್ಕೊಂಡು ಜನ BJP ಅವ್ರನ್ನ ನಂಬ್ಕೊಂಡು ಕರ್ನಾಟಕ ಜನ ಏನಾದರೂ ಆ ತಲೆಗೆ ಹೊಡ್ತಾ ಬಿಟ್ಕೊಂಡು ಆ ಸೀಟಿನ ಇಡೀ ಊರು ತುಂಬ ಓಡಾಡಿದ್ರು. ಇವತ್ತು ಮುಖನೇ ತೋರಿಸ್ತಿಲ್ಲ, ಬ್ಯಾಂಡೇಜ್ ಬಿಚ್ಚಿದಾರ ಇಲ್ಲೋ ಅಂತ ಜನಕ್ಕೆ ಅದೊಂದು ಯಕ್ಷ ಪ್ರಶ್ನೆ ಆಗೋಗಿದೆ. ಊರು ತುಂಬ ಅವ್ರು ಓಡಾಡ್ಲಿಲ್ರಿ, ಪೊಲೀಸ್ ಓಡಾಡ್ಸಿದ್ರು. ಅಲ್ಲ ಆಮೇಲೆ ಯಾರ್ದೋ ಡೈರೆಕ್ಷನ್ ಮೇಲೆ ಪೊಲೀಸರು 400 ಹಾಕೊಂಡು ಗಾಟ್ ಇಟ್ ನಾಗೇಂದ್ರ ಅವರು ನೀವು ಹೇಳಬೇಕು. 3 ತಿಂಗಳಿಗೆ ಒಂದ್ಸತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ನವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅವರೇ ಮುಂದಿನ ಇರುವಂಥ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳುವಂಥ ಅನಿವಾರ್ಯತೆ ಯಾಕೆ ಬಂದಿದೆ ಕಾಂಗ್ರೆಸ್ಗೆ? ನೋಡಿ, ಆ ಅನಿವಾರ್ಯತೆ ಯಾಕೆ ಬಂದಿದೆ, ಯಾರು ಮುಖ್ಯಮಂತ್ರಿಗಳು, ಯಾರು ಔತಣಕೂಟ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಅಲ್ಲ. ತಾವಾಗಲೇ ಫಸ್ಟು ಕೇಳೋವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಕೇಳಿದ್ರಿ, JDS ಅವರು BJP ಅವರು ವಿರೋಧ ಪಕ್ಷಗಳು ದಿನ ಬೆಳಗಾದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತವೆ ಅಂಥೇಳಿ. ಇವರು ದಿನ ಬೆಳಗಾದರೆ ಮೀಟಿಂಗ್ಗಳು ಮಾಡ್ತಿರೋದ್ರಿಂದ ಆ ಮೀಟಿಂಗ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ. ಇವ್ರು ಮೀಟಿಂಗ್ಗಳು ಮಾಡ್ದೇನೆ ಇವ್ರು ಆಡಳಿತದ ಬಗ್ಗೆ ಗಮನ ಕೊಟ್ಟು ಆಡಳಿತ ಮಾಡಿದರೆ ಆಡಳಿತ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ವಿ. ಅದನ್ನು ಬಿಟ್ಬಿಟ್ಟು ಮೋಜು ಮಸ್ತಿಲಿ ಕೂತಿದಾರಲ್ಲ, ದಿನ ಬೆಳಗಾದರೆ ಡಿನ್ನರ್ ಪಾರ್ಟಿಗಳು ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಂಬರ್ 1. ನಂಬರ್ 2, ಮೊನ್ನೆ ಇದಕ್ಕಿಂತ ಮೊದಲು ಯಾವ ಜನಾಂಗದವರು ಯಾರ್ಯಾರು ಕೂತ್ಕೊಂಡು ನಾನು ಮಂತ್ರಿ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು DCM ಆಗ್ತೀನಿ ಅಥವಾ ಹೈಕಮಾಂಡ್ ಧಿಕ್ಕರಿಸಿ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಕೊನೆಗೆ ಹೈಕಮಾಂಡ್ ಯಾಕೆ ಓಡ್ ಬಂದು ಯಾರು ಸ್ಟೇಟ್ಮೆಂಟ್ಗಳು ಕೊಡಬೇಡಿ ಅಂತಕ್ಕಂಥ ಮಾತನ್ನು ನಡೀತು. ಇದೇ ಉಪಮುಖ್ಯಮಂತ್ರಿಗಳೇ ಒಂದು ಆದೇಶ ಕೊಟ್ಟರು, ಯಾವುದೇ ಕಾರಣಕ್ಕೂ ಪಾರ್ಟಿಗಳು ಮಾಡಬಾರ್ದು, ನಮ್ಮ ಗಮನ ಇಲ್ಲದೆ ಅಂತಕ್ಕಂಥದ್ದನ್ನ. ಅದನ್ನು ಈಗ ಉಲ್ಲಂಘನೆ ಮಾಡಿದ್ರು. ಏನಾದರೂ ಮಾಡ್ಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ. ಮೊನ್ನೆ ನಡೆದಿರ್ತಕ್ಕಂಥ ಪಾರ್ಟಿ ಏನಂತ ಹೇಳಿದ್ದಾರೆ, ಹೊಸ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಇವತ್ತು ನಾಳೆ ನಡೀತಾ ಇರ್ತಕ್ಕಂಥದ್ದು ಬರೀ ಡಿನ್ನರು, ಪಾರ್ಟಿ ಇಲ್ಲ ಅಂತಂದ್ರು. ಆಯಿತು, ಪರಮೇಶ್ವರ್ ಅವ್ರನ್ನ ಯಾಕೆ ಅಂತ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಹೆಡ್ಲೈನ್ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಕಸ್ತೂರಿ ನಿವಾಸದ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಅವರ ವಕ್ತಾರರು. ಇರಲಿ, ಕಸ್ತೂರಿ ನಿವಾಸ ಆದರೆ ತುಂಬ ಸಂತೋಷನೇ. ಕಸ್ತೂರಿ ನಿವಾಸದಲ್ಲಿ ನೋಡಿ, ಡಾಕ್ಟರ್ G. ಪರಮೇಶ್ವರ್ ಅವರು ಏನಕ್ಕೆ ಸರ್ ಡಿನ್ನರ್ ಕೊಡ್ತಾ ಇದ್ದೀರಾ ಅಂತಂದರೆ, SC/ST ಒಂದು ಸಮಾವೇಶದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಅದಕ್ಕೆ ಆ ಸಮಾಜದವ್ರನ್ನ ಮಾತ್ರ ಕರಿತಾ ಇದ್ದೀವಿ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, 1.25 ವರ್ಷ ಆಯಿತು ಅವ್ರು ನಮ್ಗೆ ಓಟ್ ಹಾಕಿದ್ದಾರೆ, ಇದುವರೆಗೂ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಮಾನ್ಯ ನಮ್ಮ ಯಾರು DK ಸುರೇಶ್ ಅವರು ಏನಂತ ಹೇಳ್ತಾರೆ, ಬಡ್ಜೆಟ್ ಬಗ್ಗೆ ಕಾಂತರಾಜು ವರದಿ ಬಗ್ಗೆ ಮಾತಾಡಿದ್ರು. ದ್ವಂದ್ವ ನಿಲುವುಗಳು ಹೇಗಿದೆ ಅಂತಕ್ಕಂಥದ್ದನ್ನು ಯಾಕೆ ಮಾಡಬಾರ್ದು. ಆಮೇಲೆ ಅವ್ರು ಹೇಳ್ತಾರೆ ಏನಂತ, ಇದನ್ನು ಯಾವುದಪ್ಪ, ನಾಳೆ ನಡೀತಾ ಇರ್ತಕ್ಕಂಥ ಸಭೆ ಬಗ್ಗೆ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಗೊತ್ತಾದ ನಂತರ ಇಮಿಡಿಯೇಟ್ ಹೈಕಮಾಂಡ್ ಹತ್ರ ಹೋಗ್ತಾರೆ, ಬೆಂಗಳೂರು ಬರೋದಿಲ್ಲ. ಈ ರೀತಿ ಪದೇ ಅವ್ರು ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಕಸ್ತೂರಿ ನಿವಾಸದಲ್ಲಿ ಒಬ್ರು ಕದ್ದು ಬರೀ ಸಮಾವೇಶಗಳು, ಸಭೆಗಳು. ಇವರಿಗೆ ಯಾವುದೇ ಕಾರಣಕ್ಕೂ ಇವತ್ತು ದಿನನಿತ್ಯ ವಸ್ತುಗಳಾಗಿರ್ತಂಥ ಹೂವು, ಹಣ್ಣು, ಹಾಲು, ಮೊಸರು, ಮಜ್ಜಿಗೆ ಅಥವಾ ಪೆಟ್ರೋಲು, ಡೀಸೆಲ್ಲು, ಆಯಿಲು, ಯಾವೊಂದು ತಿನ್ನೋ ಅನ್ನದ ಬಗ್ಗೆನೂ ಇವ್ರಿಗೆ ಗಮನ ಇಲ್ಲ. ದಿನ ಬೆಳಗಾದರೆ ಬಸ್ ಚಾರ್ಜು, ರೈಲ್ ಚಾರ್ಜ್ ಪ್ರತಿಯೊಂದನ್ನು ಏರಿಸ್ಕೊಂಡು ಹೋಗೋದು ಬಿಟ್ಟರೆ ಇವ್ರಿಗೆ ಇರ್ತಕ್ಕಂಥದ್ದು ಅಧಿಕಾರದ ದುರಾಸೆ. ನಾನು ಯಾವುದೇ ಕಾರಣಕ್ಕೂ ಅವಧಿ ಮುಗಿಯುವಷ್ಟರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಉಪಮುಖ್ಯಮಂತ್ರಿ ಆಗಬೇಕು, ಅಥವಾ ಇವಾಗ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆದರೆ ಯಾರಾಗಬೇಕು, ಯಾವ ಜನಾಂಗದವ್ರು ಆಗಬೇಕು. ಯಾಕೆಂತಂದರೆ ಕಸ್ತೂರಿ ನಿವಾಸ ಒಟ್ಟಿಗೆ ತೊಗೊಂಡು ಹೋಗ್ತಾರೆ ಎಲ್ಲರನ್ನೂ. ಮತ್ತು ಇನ್ನೊಂದು ಏನಂತಂದರೆ DCM ಏನಾದರೂ ಮುಂದಕ್ಕೆ ಹೋದರೆ DCMನ ಯಾವ ರೀತಿ ಕಟ್ಟಾಕಬೇಕು, ನಮಗೆ ಇನ್ನೊಂದು 4 ಜನ DCMಗಳ ಜೊತೆಲಿ ಮಾಡಿ, ಇಲ್ಲ ಅಂತಂದರೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದು ಇಂಥ ಸಮಾಜಕ್ಕೆ ಕೊಡಬೇಕು. ಕಸ್ತೂರಿ ನಿವಾಸ ಇದೆಲ್ಲ. ಕಸ್ತೂರಿ ನಿವಾಸದಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತಂದರೆ, ಕಸ್ತೂರಿ ನಿವಾಸದಲ್ಲಿ ಒಂದು ಮನೆ 138 ಬಾಗಿಲು, ಒಂದು ಮನೆ 138 ಬಾಗಿಲು. ದಿನ ಬೆಳಗಾದರೆ ಹೈಕಮಾಂಡ್ಗೂ ಸಿಗ್ತಾ ಇಲ್ಲ ಇವ್ರ ಹೇಳಿಕೆಗಳು. ಕೊನೆಗೆ ಹೈಕಮಾಂಡ್ ಬೆಂಗಳೂರು ಬಂದು ಯಾಕೆ ಬಂದಿದ್ದು ಸುರ್ಜಿವಾಲ ಓದಿಸತಿ, ಇನ್ಮೇಲೆ ಯಾರು ಹೇಳಿಕೆಗಳು ಕೊಡ್ಕೊಡ್ದ ಅಂತಕ್ಕಂಥದ್ದನ್ನ ಎಚ್ಚರಿಕೆ ಕೊಡಕ್ತಾನೆ ಬಂದಿದ್ದು. ಹಾಗಾದ್ರೆ ನಿಮ್ಮ ಹೈಕಮಾಂಡ್ಗೂ ಕೂಡ ನೀವು ತಪ್ಪೋಗಿದ್ದೀರಾ. ಯಾಕೆ ಅಂತಂದ್ರೆ ಇಲ್ಲಿ ಅಧಿಕಾರದ ಆಸೆ, ರಾಜ್ಯದ ಬಗ್ಗೆ ಅವ್ರಿಗೆ ಗಮನ ಅಂತಕ್ಕಂಥದ್ದು ಶೂನ್ಯ. ಪ್ರತಿಯೊಂದು ಇವತ್ತು ರೈತರು ಯಾವ ರೀತಿ ನೆನ್ನೆ ಪಾಪ ಯಾವುದೋ ಒಂದು ಡಿಬೇಟಲ್ಲಿ ನೋಡ್ತಾ ಇದ್ದೆ, ನಮ್ಮ ಮಿತ್ರದು ರೈತರ ಬಗ್ಗೆ ಮಾತಾಡ್ತಾ ಇದ್ರು. ರೈತರ ಪರಿಸ್ಥಿತಿ ಏನಿದೆ, ಬೆಂಬಲ ಬೆಲೆ ಕೊಡಿಸಿದ್ರ ಅಥವಾ ಬೀಜದ ಬಗ್ಗೆ
ಏನಾದರೂ ಮಾತಾಡಿದ್ರ, ಅಥವಾ ಇದನ್ನು ನೀರು ವ್ಯವಸ್ಥೆ ಬಗ್ಗೆ ಮಾತಾಡಿದ್ರ, ಕರೆಂಟ್ ಬಗ್ಗೆ ಮಾತಾಡಿದ್ರ, ಅವ್ರು ಹೇಳ್ತಾರೆ ನಾವು ರೈತರ ಬಗ್ಗೆ ಭಾರಿ ಕಾಳಜಿ ವಹಿಸಿದ್ದೀವಿ ಅಂತೇಳಿ ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲೇನು ಚರ್ಚೆ ಆಗಲಿಲ್ಲ. ಚರ್ಚೆ ಆಗಿರ್ತಕ್ಕಂಥದ್ದು ಒಂದು ಸಮಾಜದವರು, ಒಂದು ಗುಂಪಿನವರು, ಕಸ್ತೂರಿ ನಿವಾಸ. ಯಾಕೆ ಅಂತಂದರೆ ಕಸ್ತೂರಿ ನಿವಾಸದಲ್ಲಿ ಕೇವಲ ನಿನ್ನೆ ನಡೆದಿರ್ತಕ್ಕಂಥ ಒಂದು ಡಿನ್ನರ್ CM ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಒಂದೇ ಗುಂಪು, ಅದರಲ್ಲಿ ಬೇರೆ ಗುಂಪವರು, ಬೇರೆ ಸಮಾಜದವರು ಇದು ಮಾಡೋದಿಲ್ಲ. ಮತ್ತೆ ಒಂದು ಪದೇ ಒಂದು ಮಾತನ್ನು ಹೇಳ್ತಾರೆ, ನಮ್ದು ಯಾವುದೋ ಅಗ್ರಿಮೆಂಟ್ ಇದೆ, ಅದು ಅಗ್ರಿಮೆಂಟ್ ಯಾರ ಹತ್ರ ಇದೆ, ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ. ಒಬ್ರು ಅಂತಾರೆ ನನ್ನ ಪೆನ್ನು ಪೇಪರ್ ಕೊಡಿ, ಇಂಥ ಸಮಾಜದಿಂದ ನಾನು ಬಂದಿದ್ದೀನಿ ಅಂದಾಗ ಆ ಸಮಾಜದವರೆಲ್ಲ ಇನ್ನೊಂದು ಪಕ್ಷವನ್ನು ಬಿಟ್ಟು ಅವ್ರಿಗೆ ಮತ ಹಾಕ್ತಾರೆ. ಹಾಗಾದ್ರೆ ಸಮಾಜದವರಿಗೆ ನೀವು ಮೋಸ ಮಾಡಲಿಲ್ವಾ? ಕಳೆದ ಸ್ವತಂತ್ರ ಬಂದಾಗಿಂದ ಕೂಡ ದಲಿತರಿಗೆ ಅಂತ ಹೇಳ್ಕೊಂಬಂದ್ರಿ, ಮುಸಲ್ಮಾನರಿಗೆ ಅಂತ ಹೇಳ್ಕೊಂಬಂದ್ರಿ, ಕೊಡಬಾದಿತ್ತಲ್ಲ. ಹಾಗಾದ್ರೆ ಯಾವ್ದೋ ವಲಸೆ ಬಂದಿರ್ತಕ್ಕಂಥ 2 ಬಾರಿ CM ಮಾಡಿದ್ರಲ್ಲ, ಕಸ್ತೂರಿ ನಿವಾಸ ಇದೆಲ್ಲ. ಪಾಪ ಅವರು ಒಳಗಿರ್ತಕ್ಕಂಥ ಅಣ್ಣ ತಮ್ಮದಿರಿಗಿಂತನೂ ಹೊರಗಿನವನ್ನೆಲ್ಲ ಸೇರಿಸ್ಕೊಂಡು ಅಧಿಕಾರ ಕೊಟ್ಬಿಟ್ಟು ಕಸ್ತೂರಿ ನಿವಾಸದಲ್ಲಿ ಇವತ್ತು ರಾಜ್ಯವನ್ನು ದಿವಾಳಿ ತಂದು ಇವರ ಸ್ವಇಚ್ಛೆಗೋಸ್ಕರ, ಇವರ ಸ್ವಾರ್ಥಗೋಸ್ಕರ ಈ ರಾಜ್ಯನ ಒಂದು ರೀತಿ ಬೀದಿ ಪಾಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ರೈಟ್. ದರ್ಶನ್ ಅವರೇ, ನಾನು ಕ್ರಿಸ್ಪ್ ಆಗಿ ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ನನಗೆ ಬಂದಿರೋ ಡೌಟ್ಸ್ಗಳಿದೆಲ್ಲ. ಈಗ ಆಗುವಂತಹ ಔತಣಕೂಟಗಳಿಗೆಲ್ಲ BJP ಅವರು ಸೇರಿದಂತೆ ಹಲವರು ಇದು ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಅಂತ ಹೇಳ್ತಿದ್ದಾರೆ, ಹೌದಾ? ಖಂಡಿತ ಇಲ್ಲ. ಓಕೆ. ಇನ್ನು KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯಂತೆ ಆ ಪ್ರಯತ್ನಗಳು ನಡೀತಾ ಇದೆಯಂತೆ, ಅಲ್ಲೇ ಒಬ್ಬ ಹಿರಿಯ ನಾಯಕರನ್ನು ಕೂರಿಸ್ತಾರಂತೆ, ಹೌದಾ? ಖಂಡಿತ ಇಲ್ಲ. ಇಲ್ವಾ? DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆಗಿದ್ದಾರೆ. ಸೊ ಅವರು ಇವಾಗ ಅವರೇ ಮುಂದುವರಿತಾ ಇದ್ದಾರೆ, ಅವರೇ ಉಪಮುಖ್ಯಮಂತ್ರಿ. CM ಬದಲಾವಣೆ ಸುದ್ದಿ ಬಹಳ ಜೋರಾಗಿ ನಡೀತಾ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬೇಡವಾ ತಮಗೆ? ಓಕೆ. CM ಬದಲಾವಣೆ, ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಇರೋದಿಲ್ಲ. ದೆಹಲಿ ಹೈಕಮಾಂಡಲ್ಲಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಏನು ಚರ್ಚೆಗಳಾಗಿದೆ, ಅದರಲ್ಲಿ ಭಾಗವಹಿಸಿರೋದು ಮಾನ್ಯ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಸೊ ಈ ಸದ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದಲ್ಲ ಒಂದು ದಿನ 100ಕ್ಕೆ 100 DK ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಕಾಂಗ್ರೆಸ್ ಡೆಡ್ಲೈನ್ ಕೊಟ್ಕೊಂಡಿದೆ, ಅದು ಡಿಸೆಂಬರ್. ಅದು ಮಾಧ್ಯಮ ಅಥವಾ ವಿರೋಧ ಪಕ್ಷದ ಸೃಷ್ಟಿ. ಈಗ ಮೇಡಮ್ ನಿಮ್ದು ಪ್ರಶ್ನೆ, ಪುನರ್ರಚನೆ ಆಗುತ್ತೆ, ಅದಕ್ಕೆ ಚರ್ಚೆಗಳು ನಡೀತಾ ಇದೆ. ಇದು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಅದು ಬಿಟ್ಟಿರ್ತಕ್ಕಂಥದ್ದು. ರೈಟ್. BJP, ಮಾಧ್ಯಮ, AAP, JDS ಬದಿಗಿಡೋಣ. DK ಶಿವಕುಮಾರ್ ಅವ್ರ ಬಾಯಲ್ಲಿ ಬಂದಿರೋದು ಮಾತು ಹೌದು, ಮಾತುಕತೆ ಆಗಿದೆ. ಒಂದು ಮಾತುಕತೆ ಹೈಕಮಾಂಡ್ ಜೊತೆ ಮಾತಾಡ್ಕೊಂಡೇ ನಾವು ಬಂದಿರೋದು 50-50 ಅಂತ ಹೇಳಿ ಅಂತ DK ಶಿವಕುಮಾರ್ ಅವರು ಹಿಂದೆ ಹೇಳಿದ್ದು ನಮಗೆ ನೆನಪಿದೆ. ಸಿದ್ದರಾಮಯ್ಯನವ್ರು ಅಂಥದ್ದೇನೂ ಆಗಿಲ್ಲ ಅಂತ ಹೇಳ್ತಾರೆ. ಹಂಗ ಹೇಳಿದ ಮಾತಿಗೂ ಇವತ್ತು ಆಗ್ತಿರೋ ಬೆಳವಣಿಗೆಗೂ ಚೆನ್ನಾಗಿ ಮ್ಯಾಚ್ ಆಗುತ್ತಲ್ಲ ದರ್ಶನ್ ಅವರೇ? ಮಾತುಕತೆ ಆಗಿದೆ ಅಂತ ಹೇಳಿದರೆ ಹೊರತು 50-50 ಅನ್ನುವಂಥ ವಿಚಾರವನ್ನು ಅವ್ರ ಬಾಯಲ್ಲಿ ಎಲ್ಲೂ ಹೇಳಿಲ್ಲ. ಇದು ಈಗ ಮಾನ್ಯ JDSನ ವಕ್ತಾರರು ಇಲ್ಲ, ಅಲ್ಲಿಗೆ ಬನ್ನಿ, ನಮ್ಗೆ ಡೀಟೇಲ್ ಬೇಕು. ಅಯ್ಯೋ ದೇವ್ರೆ, DK ಶಿವಕುಮಾರ್ ಅಷ್ಟು ಸ್ಪಷ್ಟವಾಗಿ ಹೇಳದ್ಮೇಲೂ ಕೂಡ ನೀವು ಅದ್ರ ಬಗ್ಗೆ ಒಂಚೂರು ವಿಷಯ ತಿಳಿಸ್ಲಿಲ್ಲ. ನೋಡಿ ಮೇಡಮ್, DK ಶಿವಕುಮಾರ್ ಅವರ ತ್ಯಾಗ, ಸ್ಯಾಕ್ರಿಫೈಸ್, ಪರಿಶ್ರಮ, ಹಾರ್ಡ್ ವರ್ಕ್, ಬೆವರ ಜೊತೆಗೆ ರಕ್ತನೂ ಸುರಿಸಿದ್ದಾರೆ. ಪಕ್ಷವನ್ನ ಕಟ್ಟೋದಕ್ಕೆ ಬೆವರಿನ ಜೊತೆಗೆ ರಕ್ತವನ್ನು ಸುರಿಸಿದ್ದಾರೆ, ಅಷ್ಟೇ ತ್ಯಾಗವನ್ನು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಒಬ್ಬ ರಾಯಲ್ ಅಂಡ್ ಲಾಯಲ್ ಪರ್ಸನ್ ಯಾರಾದ್ರೂ ಇದ್ದಾರೆ ಅಂದ್ರೆ, ಅಂಡ್ ಟಾಲೆಸ್ಟ್ ಲೀಡರ್ ಆಗಿ ಯಾರು ಇದ್ದಾರೆ ಅಂದ್ರೆ ಅದ್ರಲ್ಲಿ ನೋ ಡೌಟ್ ಅಬೌಟ್ ಇಟ್ ಮಾನ್ಯ DK ಶಿವಕುಮಾರ್. ಅದಕ್ಕೆ ಡಾಕ್ಟರ್ G ಪರಮೇಶ್ವರ್ ಹೇಳಿದ್ದು, ಮಾಡ್ಕೊಳ್ಳೋದಾರ ಅವರೇ ಮಾಡ್ಕೊಳ್ಳಿ ಅಧಿಕಾರ, ನಾವ್ಯಾಕ್ ಬೇಕು ಅಂತ. ಪರಮೇಶ್ವರ್ ಸಾಹೇಬ್ರು ನಮ್ಮ ನಾಯಕರೇನೆ. ಅವರು ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಹಿಂದೆ ಲಾಂಗ್ ಪೀರಿಯಡ್ ಅಲ್ಲಿ ಅವರು KPCC ಅಧ್ಯಕ್ಷ ಆದವರು. ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳುವಂತದ್ದು ಪರಮೇಶ್ವರ್ ಸಾಹೇಬ್ರಿಗೆ ಹಕ್ಕಿದೆ. ಸೊ ಅವರ ಅಭಿಪ್ರಾಯವನ್ನು ಅವ್ರು ತಿಳಿಸಿದ್ದಾರೆ. ಇನ್ನೇನಾದ್ರೂ ಪ್ರಶ್ನೆ ಇದೆ ಕೇಳಿ. JDSನವರು ಕೆಲವೊಂದು ಮೋಜು ಮಸ್ತಿ ಅನ್ನುವಂಥ ವಿಚಾರ ಹೇಳಿದ್ರು. ತಾಜ್ ವೆಸ್ಟ್ ಎಂಡ್ ಅಲ್ಲಿ ಯಾರು ವಿಹರಿಸ್ತಾ ಇದ್ರು ಮುಖ್ಯಮಂತ್ರಿ ಆದಾಗ ಅನ್ನುವಂಥದ್ದು, ತಾಜ್ ವೆಸ್ಟ್ ಎಂಡಿನ ಮುಖ್ಯಮಂತ್ರಿಗಳು, ದುಬಾರಿ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರು ಅಂತಂದ್ರೆ ಅದು ಕುಮಾರಸ್ವಾಮಿ ಅವರು. ಇನ್ನೊಂದು ಅಧಿಕಾರದ ವಿಚಾರವಾಗಿ ಮಾತಾಡಿದ್ರು. ಅಧಿಕಾರ ತನ್ನ ಮನೆಯಲ್ಲೇ ಕಾಲು ಮುರ್ಕೊಂಡು ಬಿದ್ದಿರಬೇಕು ಅಂತ. ಈಗಲ್ಲ, ದೇವೇಗೌಡರು ಕಾಲದಿಂದ ಹಿಡಿದು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ತನಕ, ದೇವೇಗೌಡರು ರಾಜ್ಯಸಭೆ, ಮಗ ಕೇಂದ್ರ ಮಂತ್ರಿ, ಹಿಂದೆ ಮುಖ್ಯಮಂತ್ರಿ, 3 ಸರಿ ಮಗು ನಿಲ್ಲಿಸ್ತಾರೆ. ಬೇರೆ ಯಾರು ಲೀಡರ್ ಇಲ್ವಾ? ಸೊಸೆ ನಿಲ್ಲಿಸ್ತಾರೆ, ಇನ್ನೊಬ್ರು ಸೊಸೆ ZP, ಇನ್ನೊಬ್ಬ ಮೊಮ್ಮಗ MP ಆಗಿದ್ರು, ಮಾಜಿ, ಹೆಸರು ಬೇಡ, ಇನ್ನೊಬ್ರು MLC ಆಗಿದ್ರು, ಇನ್ನ ಅಳಿಯ ಡಾಕ್ಟರ್ ಆಗಿದ್ದವ್ರನ್ನು ಕರ್ಕೊಂಡೋಗಿ ಅವ್ರು ಯಾವಾಗ್ಲೂ ಬ್ಯಾಂಡೇಜ್ ಆಗ್ತಾ ಇರ್ತಾರೆ, ಕೆಲಸ ಏನು ಮಾಡ್ತಾ ಇರಲ್ಲ. ಅಧಿಕಾರದ ಆಸೆ, ಆ ಲಾಲಜೆ ಯಾರಿಗಾರು ಇತ್ತು ಅಂದ್ರೆ ನೋ ಡೌಟ್ ಅದು JDSನವ್ರಿಗೆ. ಇನ್ನೊಂದು
ದಲಿತ ಮತ್ತು ಮುಸ್ಲಿಂ ಅನ್ನೋ ಪದವನ್ನು ವಕ್ತಾರು ಹೇಳಿದರು. ಒಪ್ಪಲೇಬಹುದು. ಇದೇ ದಲಿತ ನಾಯಕರಾದಂಥ HK ಕುಮಾರಸ್ವಾಮಿ ಅವರಿಗೆ ಒಂದು ದಿನಕ್ಕೂ ಒಂದು ಮಂತ್ರಿ ಸ್ಥಾನ ಕೊಡಲಿಲ್ಲ. ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೆಸ್ತ್ರಲ್ಲ, ಇವರಿಂದ ದಲಿತ ಅನ್ನೋ ಪದ ನಾವು ಕೇಳಬೇಕು. ಮುಸಲ್ಮಾನ್ ಅಬ್ಬಾ, CM ಇಬ್ರಾಹಿಂ ಅವರು ಒಬ್ಬ ಮುಸ್ಲಿಂ ಲೀಡ್ರು, ಆ ಪಕ್ಷಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು. ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರು. ಯಾವುದಕ್ಕೋಸ್ಕರ? ಮೊಮ್ಮಗನಿಗೆ ಪಟ್ಟ ಕಟ್ಟೋದಕ್ಕೋಸ್ಕರ. ಇನ್ನು ಹಾಸನ ವಿಚಾರ ಬೇಡ. ಅವ್ರು ಹೆಂಗು ಹಂಗ್ ನಡ್ಕೋತಾರೆ. ನಮ್ದ್ರಲ್ಲೇನೋ ಸಣ್ಣ ಪುಟ್ಟ ಇರುತ್ತೆ, ಅದ್ ನಿಮ್ಗೆ ದೊಡ್ಡದಾಗಿ ಕಾಣುತ್ತೆ ಅಂತನಾ? ನಮ್ಮಲ್ಲಿ ಏನೇನೂ ಇಲ್ಲ, ನಮ್ಮಲ್ಲಿ ಯಾವುದೂ ಇಲ್ಲ. ಉದಾಹರಣೆ GT ದೇವೇಗೌಡರ ಕತೆ ಕೇಳಿ. ಕೋರ್ ಕಮಿಟಿ ಅಧ್ಯಕ್ಷಂತೆ, ಪಾಪ ಕೋರ್ ಕಮಿಟಿಗೆ ಅವ್ರು ಕರೀತಾ ಇಲ್ಲ. ಅದಕ್ಕೆ ನೀವು ಕರೀತಾ ಇದ್ದೀರಾ ಅವ್ರನ್ನ? ನೋಡಿ, ನಮ್ದೇನ್ ಹೇಳಿ, ಅತಿಥಿ ದೇವೋ ಭವ. ಬಂದವ್ರನ್ನೆಲ್ಲ ಸ್ವಾಗತಿಸುವಂಥದ್ದು, ಅವ್ರನ್ನ ಪೋಷಿಸುವಂಥದ್ದು, ಪ್ರೀತಿಸುವಂಥದ್ದು ಕಾಂಗ್ರೆಸ್ನವರ ರಕ್ತದಲ್ಲೇ ಇದೆ. ಬಂದವ್ರನ್ನ ಬೇಡ ಅನ್ನಲ್ಲ, ಮನೆಗೆ ಬಂದವ್ರನ್ನ ಮನೆ ತುಂಬಿಸ್ಕೊಳ್ಳುವಂಥದ್ದು ನಮ್ಮ ಸಂಸ್ಕೃತಿ. ಆದ್ರೆ ಮನೆಯಿಂದ ದೂಡ್ತಾ ಇದಾರಲ್ಲ, ಆ ದುರ್ಬುದ್ಧಿ ಯಾಕೆ ಬಂದಿದೆ ಈ ಪಕ್ಷದವ್ರಿಗೆ ಅನ್ನುವಂಥದ್ದೇ ಪ್ರಶ್ನೆ. ರೈಟ್. ರಾಜ್ಯದಲ್ಲಿ ಔತಣ ಮತ್ತು ಭೋಜನ ಕೂಟಗಳು ಬಹಳ ಜೋರಾಗಿ ನಡೀತಾ ಇದ್ದಾವೆ. ಇದೆಲ್ಲದರ ನಡುವೆ ದ ಆಬ್ಸೆನ್ಸ್ ಅನ್ನೋದೇನಿದೆ, DK ಶಿವಕುಮಾರ್ ಅವರು ವಿದೇಶದಲ್ಲಿದ್ದ ಸಂದರ್ಭದಲ್ಲಿ ಆಗಿರುವಂತಹ ಔತಣಕೂಟಗಳ ಕುರಿತಂತೆ ಅಸಮಾಧಾನವನ್ನು ಹೈಕಮಾಂಡ್ ಬಳಿ ಹೇಳಿದ್ದಾರೆ. ಆ ನಂತರ ಡಾಕ್ಟರ್ G ಪರಮೇಶ್ವರ್ ಅವರ ನಿವಾಸದಲ್ಲಿ ಏರ್ಪಟ್ಟಂತಹ ಆ ಭೋಜನ ಕೂಟ ರದ್ದಾಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. 1.25 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಕೆಲವು ನಾಯಕರಿದ್ದಾರೆ. ಇಷ್ಟು ವರ್ಷಗಳ ಒಂದು 30, 40, ಒಂದು 25 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದರೂ ಕೂಡ ಒಪ್ಪನಾಗಿ ಎಂದೂ ಕೂಡ ಹಲವರು ಮಾತಾಡಿರಲಿಲ್ಲ, ನಾನು CM ಆಗಬೇಕು ಅಂಥೇಳಿ. ಬಟ್ ಈ ಅವಧಿಯಲ್ಲಿ ಮಾತಾಡಿದ್ದಾರೆ ನೋಡಿ, ನಾವು ಅದನ್ನು ರಿಕಾಲ್ ಮಾಡ್ಕೊಳ್ಬೇಕು. ಹಲವರು ಮುಖ್ಯಮಂತ್ರಿ ಅನ್ನುವಂಥ ಸ್ಥಾನದ ಕುರಿತಂತೆ ನಮಗೂ ಆಕಾಂಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ವರೆಗೂ ಹೋಗಿ, ಯಾಕಂದರೆ ಆವಾಗ ಒಳ್ಳೆ ಮ್ಯಾಂಡೇಟ್ ಸಿಕ್ಕಿತ್ತು, ಅಲ್ಲೊಂದು ಚರ್ಚೆಯಾಗಿದೆ, ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಅನ್ನುವಂಥ ಬೆಳವಣಿಗೆಗಳ ನಡುವೆ ವಿಜಯ್ ಅವರು ನೀವು ಹೇಳಬೇಕು, DK ಶಿವಕುಮಾರ್ ಅವ್ರಿಗೆ ಒಂದು ಚೆಕ್ಮೇಟ್ ಕೊಡೋದಕ್ಕೆ ಸಿದ್ದರಾಮಯ್ಯ ಬಳಗ ಒಂದು ತನ್ನದೇ ಆದಂಥ ಪ್ಲ್ಯಾನನ್ನು ಮಾಡ್ಕೊಂಡಿತ್ತು. ಚೆಕ್ಮೇಟ್ಗೆ ಚೆಕ್ಮೇಟ್ ಕೊಟ್ಬಿಟ್ಟಿದ್ದಾರೆ. ಈಗ ಏನು ಭೋಜನ ಕೂಟವೇ ರದ್ದು ಮಾಡಿದ್ದಾರೆ. ನೋಡಿ, ರಾಜ್ಯದ ಅಭಿವೃದ್ಧಿ, ಜನರ ಏಳಿಗೆ, ಇದನ್ನೆಲ್ಲ ಒತ್ತಟ್ಟಿಗೆ ಇಟ್ಬಿಡೋಣ ಇವತ್ತು. ಯಾಕೆಂದರೆ ಇವ್ರು ಅಧಿಕಾರದಲ್ಲಿರೋರು ಕಿತ್ತಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ನಾವು ವಿರೋಧ ಪಕ್ಷದವರಾಗಿದ್ಕೊಂಡು ಅವ್ರ ಬಗ್ಗೆ ಸ್ವಲ್ಪ ಚಲೋ ಒಳ್ಳೆ ಮಾತಾಡಬೇಕಲ್ವಾ. DK ಶಿವಕುಮಾರ್ ಅವರು ಅವ್ರ ಬಗ್ಗೆ, ಅವರ ಪಕ್ಷನಿಷ್ಠೆ ಬಗ್ಗೆ ಎರಡು ಮಾತಿಲ್ಲ. ಓಕೆ, ವೆರಿ ನೈಸ್. ಅವರು ಮೊನ್ನೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಾಬೀತಾಗಿ ಹೋಗ್ಬಿಟ್ಟಿದೆ. CP ಯೋಗೇಶ್ವರ್ ಅವರನ್ನು ಅಭ್ಯರ್ಥಿ ಮಾಡಿದಾಗ ಅದೇ ಒಂದು 6 ತಿಂಗಳ ಮುಂಚೆ DK ಸುರೇಶ್ ಅವ್ರನ್ನ ಸೋಲಿಸಿದ್ದವರು CP ಯೋಗೇಶ್ವರೇ. ಎಲ್ಲ ಪ್ರಯತ್ನ ಪಟ್ಟು ಎಲ್ಲ ಶ್ರಮ ವಹಿಸಿ ಸೋಲಿಸಿದ್ದಂಥವ್ರು CP ಯೋಗೇಶ್ವರ್. ಅಂತ ಒಂದು ವಿರೋಧಾಭಾಸ ಇದ್ಕೊಂಡು ಹೈಕಮಾಂಡ್ ಹೇಳಿದೆ ಅಂದ ತಕ್ಷಣ DK ಶಿವಕುಮಾರ್ ಅಣ್ಣ ತಮ್ಮ ಇಬ್ರು ಹೋಗಿ ಚನ್ನಪಟ್ಟಣದಲ್ಲಿ ನಿಂತ್ಕೊಂಡು ಅಶ್ವಮೇಧ ಯಾಗತ್ತರ ತಮ್ಮ ಏನೇನು ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಅಲ್ಲಿ ನಿಂತ್ಕೊಂಡು ಗೆಲ್ಸ್ಕೊಂಡ್ಬಂದ್ರು. ಇದಕ್ಕಾದ್ರೂ ಆಯ್ತು 50-50 ಅಂತ ಮಾತಾಡಿಲ್ಲ ಅಂದ್ರೂ ಕೊಡ್ರಿ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಡ್ರಿ. ಪಾಪ ಯಾಕೆ ಮಾಡಬಾರ್ದು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಿಮಗೆ ಸಂತೋಷ ಹಂಗಾರೆ? ನಮಗೆ ಸಂತೋಷ ಅಂತಲ್ಲ, ಪಾಪ ಅವ್ರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಡಿ. ನೀವು ಡಿನ್ನರ್ ಪಾಲಿಟಿಕ್ಸ್ ಮಾಡ್ಕೊಂಡು ಅದು ಮಾಡ್ಕೊಂಡು ಜನರನ್ನ ಗೊಂದಲಲ್ಲಿ ಇಡೋಕ್ಕಿಂತ ಮುಖ್ಯಮಂತ್ರಿ ಮಾಡಿ, ರಾಜ್ಯದ ಅಭಿವೃದ್ಧಿ ಕಡೆ ಕೆಲಸ ಮಾಡಿ. ಆಮೇಲೆ ನಿಮ್ಮನ್ನು ಬೇಡ ಅಂತ ಹೇಳ್ತಲ್ಲ ನಾವು. ರಾಜ್ಯದ ಅಭಿವೃದ್ಧಿ ನೋಡಿ, ಅದನ್ನು ಬಿಟ್ಟುಬಿಟ್ಟು ದಿನ ಬೆಳಗಾದರೆ ಡಿನ್ನರ್ ಪಾಲಿಟಿಕ್ಸ್ ಇವತ್ತು ಮಾಡ್ತೀವಿ ಅನ್ನೋದು, ನಾಳೆ ಕ್ಯಾನ್ಸಲ್ ಅನ್ನೋದು. ನೀವು ವಿಧಾನಸೌಧದ ಕಡೆ ಯಾವಾಗ ಹೋಗ್ತೀರಾ? ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ಬಂದರೆ ವಿಧಾನಸೌಧದ ಕಡೆ ಮುಖಾನಾದರೂ ಮಾಡಿದ್ದೀರಾ? ನ್ಯೂ ಇಯರು, ಹೊಸ ವರ್ಷ, ಅದು ಇದು ಎಲ್ಲ ತಳ್ಕೊಂಡೇ ಬರ್ತಾಯಿದ್ರೆ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾಯಿದ್ರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ, ವಿಧಾನಸೌಧಕ್ಕೆ ಹೋಗಿ ಕೂತ್ಕೊಳ್ಳಿ, ಕೆಲಸ ಮಾಡಿ, ರಾಜ್ಯದ ಕೆಲಸ ಮಾಡಿ ನೀವು. ರೈಟ್, ಗಾಟ್ ಆಯ್ತು. ಅನಿಲ್ ಅವರು ನೀವು ಹೇಳಬೇಕು, ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ DK ಶಿವಕುಮಾರ್ ಅಂತ ಸಂದರ್ಭದಲ್ಲಿ ನೋಡಿ, ಸಿದ್ದರಾಮಯ್ಯ ಬಳಗದವರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಒಂದಷ್ಟು ಸಮಾವೇಶ ಮಾಡೋದು, ನಾಯಕರನ್ನ ಒಗ್ಗೂಡಿಸೋದು, ತಮ್ಮ ಬಳಗವನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಏನೋ 2.5 ವರ್ಷ ಆಗ್ತಿದ್ದಂಗೆ ಆ ಪ್ರಯತ್ನಗಳೇನಾಯ್ತು ಬಂತು ಅಂದರೆ ಅದನ್ನಲ್ಲೇ ಕಡಿತ ಮಾಡುವಂಥ ಪ್ರಯತ್ನಕ್ಕೆ DK ಶಿವಕುಮಾರ್ ಇವತ್ತೊಂಥರ ಚಕ್ಮೇಟೆ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಇನ್ನೊಂದು 2.5 3.5 ವರ್ಷ ಏನಿದೆಯಲ್ಲ, ಇದು ತುಂಬ ಕಾಂಗ್ರೆಸ್ ಅವರಿಗೆ ಲಾಭದಾಯಕ ವರ್ಷ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಜನ ಎಲ್ಲ ಬೆಲೆ ಏರಿಕೆಗಳಿಂದ ಮತ್ತು ನೀವು ಏನೇನು ವಸ್ತುಗಳು ತಗೊಳ್ಳಿ ಅದ್ರ ಟ್ಯಾಕ್ಸ್ ಅವೆಲ್ಲ ಈಗ ದುಪ್ಪಟ್ಟಾಗಿರೋದ್ರಿಂದ ಈ ವರ್ಷದ ಬಜೆಟ್ಟು 4 ಲಕ್ಷ ಕೋಟಿಗೆ ಮಾಡಕ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಹಂಗಂದರೆ 136 ಜನಕ್ಕೆ
ಎಲ್ಲ ಕಡೆ ಅನುದಾನ ಕೊಟ್ಟರೆ 2800 ಕೋಟಿ ಬರುತ್ತೆ. 60% ಅಂದರೆ ಎಷ್ಟು ಅದರಲ್ಲಿ? 1800 ಕೋಟಿ, ಸುಮಾರು 1600ರಿಂದ 1800 ಕೋಟಿಯಷ್ಟು. ಅಂದರೆ 40ರಿಂದ 60ಕ್ಕೆ ಹೋಗಿದ್ದಾರೆ ಅಂತ ಇವತ್ತೇನು ಮಾತುಕತೆಗಳು ನಡೀತಾ ಇದೆಯಲ್ಲ, ಅಂದರೆ 60% ಸರ್ಕಾರ ಅಂತ ಹೇಳ್ತಿದಾರಲ್ಲ, 40% ಕೆಲಸ ಆಗುತ್ತೆ. ಆ 4 ಲಕ್ಷ ಕೋಟಿಯಲ್ಲಿ ರಾಜ್ಯದ ಕೆಲಸ ಆಗೋದು 1,60,000ರಿಂದ 80,000 ಕೋಟಿ. ಉಳಿದಿದ್ದು 2,20,000 ಕೋಟಿ ಇದೆಯಲ್ಲ, ಅದು ಈ ಕಾಂಗ್ರೆಸ್ಸಿನ ಎಲ್ಲ MLAಗಳಿಗೂ, MP ಗಳಿಗೂ, ಮಿನಿಸ್ಟ್ರುಗಳಿಗೂ, ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ಈಗೆಲ್ಲ ಟವಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರು ಉದ್ಧಾರಕ್ಕೋಸ್ಕರ ಅಂತ ಅದನ್ನೇನನ್ನೋದು ಬೆಂಗಳೂರಿಗೋಸ್ಕರ ಎಷ್ಟು 62,000 ಕೋಟಿ ಅಂತೆ, ಟನಲ್ ರಸ್ತೆಗೆ 40,000 ಕೋಟಿ ಅಂತೆ, ಹೊರವರ್ತುಲ ರಸ್ತೆಗೆ 27,000 ಕೋಟಿ ಅಂತೆ. ಅಂದರೆ ಯಾರು ಎಷ್ಟು ಬಲಶಾಲಿ ಅಷ್ಟು ಅನುದಾನಗಳನ್ನ ಅವ್ರು ಹಾಕ್ಕೊಳ್ಳೋಂಥದ್ದು ಆ 4 ಲಕ್ಷ ಕೋಟಿಯಲ್ಲಿ. ಅಲ್ಲ, ಮತ್ತೆ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಿ, ಸಚಿವ ಸಂಪುಟದಲ್ಲಿ ಒಂದಷ್ಟು ಜನ ಮಂತ್ರಿಗಳಿದ್ದಾರೆ, ಆಕಾಂಕ್ಷಿಗಳು ಜನ ಇದ್ದಾರೆ, ನಾವು ಬಂದಲ್ಲಿ ಕೂತ್ಕೋಬೇಕು ಅಂತ 4 ಲಕ್ಷ ಕೋಟಿ ಇದ್ರೆ ಎಲ್ಲ ಆಕಾಂಕ್ಷಿಗಳ ಬಾಯಿ ಮುಚ್ಚಬಹುದು, ಇದು ಎಲ್ಲ MLAಗಳ ಬಾಯಿನೂ ಮುಚ್ಚಿಸ್ಬೋದು. ವಿರೋಧ ಪಕ್ಷದವ್ರಿಗೂ ಈ ಏನಂತಾರೆ ಬಿಸ್ಕೆಟ್ಗಳನ್ನು ಹಾಕಿದ್ರು ಅವರು ಬಾಯಿ ಮುಚ್ಕೊತಾರೆ. ನೀವು ಇವಾಗಲೇ ನೋಡಿ, ಏನೋ ದೊಡ್ಡ ಇದೇ ಟಿ ವಿಯಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ, 3ನೇ ತಾರೀಕು 4ನೇ ತಾರೀಕು ಇಡೀ ರಾಜ್ಯನೇ ಬುಗಿಲೆದ್ದು ಬಿಡುತ್ತೆ, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ BJPಯವರು ಹೇಳ್ತಿದ್ರು, ಜನತಾದಳದವರು ಹೇಳ್ತಿದ್ರು. ಇಬ್ಬರು ಸೈಲೆಂಟ್ ಆಗಿದ್ದಾರೆ. ಕರೆಕ್ಟ್. ಆರ್ ಅಶೋಕ್ ಅವರು ಸೈಲೆಂಟ್ ಆಗಿದ್ದಾರೆ, CT ರವಿ ಅವರು ಪೂರ್ತಿ ವಿರೋಧ ಪಕ್ಷ ಪ್ರತಿಪಕ್ಷ ಎಲ್ಲ ಒಟ್ಟಿಗೆ ಸೇರ್ಕೊಂಡು ರಾಜ್ಯನ ಲೂಟಿ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಕೊಟ್ಟಿರೋ 4 ಲಕ್ಷ ಕೋಟಿ ಇದೆಯಲ್ಲ, ಆ 4 ಲಕ್ಷ ಕೋಟಿಯ ಈ ಏನು ಪ್ರತಿಫಲ ಅದರದ್ದೇನು ನಿಮಗೆ ಇದು ಇದೆಯಲ್ಲ, ಇನ್ನು ಕೆಲವೇ ದಿನಗಳಲ್ಲಿ, ಇನ್ನೊಂದು ತಿಂಗಳಲ್ಲಿ ಗೊತ್ತಾಗೋಗುತ್ತೆ ನೋಡಿ. ಯಾರ್ಯಾರು ಈ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ರಲ್ಲ, ಅವ್ರು ಇಲ್ದಲೇ ಆಗೋಗ್ಬಿಡ್ತಾರೆ, ಕಾಣೆ ಆಗೋಗ್ಬಿಡ್ತಾರೆ. ಅಂದರೆ ಎಲ್ಲರಿಗೂ ಈ 4 ಲಕ್ಷ ಕೋಟಿಯಲ್ಲಿ ಅನುದಾನ ಬರುತ್ತೆ. ಇವತ್ತು ನೀವು ಲಾಸಲ್ಲಿರೋ ಹುಚ್ಚೆದ್ದು ಓಡಾಡ್ತಿರೋ ಈ ಸೋತಿರೋ ಮತ್ತು ನಿಮಗೇನೇನು ಯಾರ್ಯಾರೀಗ ಮಾತಾಡ್ತಿದ್ದಾರೆ ನೋಡಿ, ತಲೆ ಬಿಡೋಕೆ ಏನು ವ್ಯತ್ಯಾಸನೇ ಇಲ್ಲ, ಅವರೆಲ್ಲ ಈಗ ಸರಿಯಾಗಿ ಹೋಗ್ತಾರೆ, ತಲೆ ಎಲ್ಲ ಸರಿಯಾಗಿ ಹೋಗುತ್ತೆ. ಯಾಕಂದರೆ ರಾಜಕೀಯ ಇಸ್ ಬಿಕಮ್ ಎ ಬಿಸ್ನೆಸ್. ಎಲೆಕ್ಷನಲ್ಲಿ ಖರ್ಚು ಮಾಡಿದ ದುಡ್ಡು ಇವತ್ತು ತನಕ ಅವ್ರಿಗೆ ಸಿಕ್ಕಿರಲಿಲ್ಲ. ಪ್ರತಿಪಕ್ಷಕ್ಕಾಗಿರ್ಬೋದು, ವಿರೋಧ ಡಿಸೆಂಬರ್ ಡೆಡ್ಲೈನ್ ಅಂತಿದ್ದಾರೆ ಆರ್ ಅಶೋಕ್ ಅವರು. ಡೆಡ್ಲೈನ್ ಆಯ್ತಲ್ಲ, ಈಗ 4 ಲಕ್ಷ ಕೋಟಿ ಬಜೆಟ್ ಬಂದಮೇಲೆ ಎಲ್ಲ ಡೆಡ್ಲೈನ್ಗಳು ಸಂಪೂರ್ಣ ಝೀರೋ. ಇನ್ನು 1 ವರ್ಷ ಯಾವುದೇ ಪ್ರಾಬ್ಲಮ್ಗಳಿಲ್ಲದೆ ಸರ್ಕಾರ ನಡೆಯುತ್ತೆ. 100% ನಾನು ಹೇಳ್ತಾ ಇದ್ದೀನಿ ಮೇಡಮ್. ಸರ್ಕಾರ ನಡೆಯುವಂಗೆ ಪ್ರತಿಪಕ್ಷದವರು ಸಹಕಾರ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಪ್ರತಿಪಕ್ಷ ಕೇಳೋದೇ ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ. ಇನ್ನು ಮೇಡಮ್ ನೀವು ಕೇಳಿದ್ರೆ ಅವನಿಗೆ ಅನುದಾನ ಬರಲ್ಲ, ಗೊತ್ತಾಯ್ತಾ? ಇವತ್ತು ನೀವು ಜಯನಗರ ನಾನು ಹೇಳ್ತೀನಿ, ಜಯನಗರ ಭಾಗದಲ್ಲಿ ಏನಾಯ್ತು ಅಂದ್ರೆ, ಜಯನಗರದ MLA ಅವ್ರು ಹೇಳಿದ್ರು, ಏನೋ ನನಗೆ ಏನು ಒಬ್ಬೊಬ್ಬರಿಗೆ 10 ಕೋಟಿ ರೂಪಾಯಿ ಕೊಡೋದು ಅಂತಾಗಿತ್ತು, ಜಯನಗರಕ್ಕೆ ತಡೆ ಹಿಡಿದಿದ್ರು. ಯಾಕೆ ತಡೆ ಹಿಡಿದಿದ್ರು ಅಂದರೆ, ಅದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೇಳಿದರು, ಜಯನಗರದ ಭಾಗದ ಶಾಸಕರು ಏನೋ ಹೇಳಿದರು, ಅದರಲ್ಲಿ ಸ್ವಲ್ಪ ಗೊಂದಲ ಇದೆ, ಅದು ನಾವು ಸರಿ ಮಾಡ್ಕೊಬರ್ಲಿ, ಆಮೇಲೆ ನಾನು ಬಿಡುಗಡೆ ಮಾಡ್ತೀನಿ. ಅಂದರೆ ಇವತ್ತೇನಾಗಿದೆ ಅಂದರೆ, ಯಾರು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ. ಆಡಳಿತ ಪಕ್ಷಕ್ಕೆ 139 ಸೀಟ್ಗಳು ಕೊಟ್ಟು ಜನ ಇವತ್ತೇನಾಗಿದ್ದಾರೆ ಅಂದರೆ, ಕೊಟ್ಟಿರೋ ಜನ ಇವತ್ತು ತಪ್ಪಾಗಿದೆ ಅಂತೇಳಿ ಅವರು ಪರಿತಪಿಸ್ತಿದ್ದಾರೆ. ಇವತ್ತು ಎಲ್ಲ ರೇಟ್ಗಳು ಮೇಡಮ್, ಪಾರ್ಕಿಂಗ್ ರೇಟು, ರಸ್ತೆ ಬದಿಯಲ್ಲಿದ್ದ ಪಾರ್ಕಿಂಗ್ 2 ರೂಪಾಯಿ ಇತ್ತು, ನಿಮ್ಗೆ ನೆನಪಿದೆಯಾ? 5 ರೂಪಾಯಿ ಇತ್ತು ಮ್ಯಾಕ್ಸಿಮಮ್. ಇವತ್ತು ಬೈಕಿಗೆ 15 ರೂಪಾಯಿ ಆಗಿದೆ. ಲೆಕ್ಕ ಹಾಕ್ಕೊಳ್ಳಿ, 15 ರೂಪಾಯಿ ಯಾರು, ಅದು 1 ಗಂಟೆಗೆ. ಮೊದಲು 2 ರೂಪಾಯಿನ ಯಾರೋ ಬಂದು ಅದು ಕಲೆಕ್ಟ್ ಮಾಡೋದು, ನಾವು ಜೋಬಿಂದ ತೆಗೆದು ಕೊಡ್ತಾಯಿದ್ರು. 15 ರೂಪಾಯಿ 4 ಗಂಟೆ ನಿಲ್ಲಿಸಿದ್ರೆ 60 ರೂಪಾಯಿ ಆಗೋಗುತ್ತೆ ಪಾರ್ಕಿಂಗಿಗೆ. ನೀವು ಯಾವುದೇ ಮಾಲ್ಗಳಿಗೆ ಹೋಗಿ, ಇವತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಯಾವ್ದಾದ್ರು ಮಾಲ್ಗಳಿಗೆ ಹೋಗಿ, ಒಂದೇ ಒಂದು ವಸ್ತುಗಳನ್ನ ನೀವು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ದುಪ್ಪಟ್ಟು ಬೆಲೆ ಆಗೋಗಿದೆ. ಆಮೇಲೆ ನಿಮಗೇನು ಬೇಡ, ಈ ಪಾನಿಪುರಿಗಳು, ಟೀಗಳು, ಚಾ ಏನೇನಿದೆಯಲ್ಲ, ಯಾವುದನ್ನು ಜನ ಹೊರಗಡೆ ಹೋಗಿ ತಿನ್ನೋಂಗೆ ಇಲ್ಲ, ಹಂಗಾಗೋಗಿದೆ. ಜನಗಳಿಗೆ ದುಡ್ಡು ಉಳಿತಾ ಇಲ್ಲ. ಇವರೇನು ಗೃಹಲಕ್ಷ್ಮಿ ಯೋಜನೆಯನ್ನು ಎಲ್ಲ ಫ್ರೀಗಳನ್ನ ಕೊಟ್ಟರು, ಮನೆ ಬಾಡಿಗೆಗಳು ಜಾಸ್ತಿ ಆಗಿದೆ, ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ರಾಜ್ಯ ಜನ ತತ್ತರಿಸೋಗಿದ್ದಾರೆ. ಆಯಿತಾ? ಅಕಾಲಿಕ ಮಳೆಗಳು ಬರ್ತಾ ಇದೆ, ಏನೇನೋ ತೊಂದರೆ ಇದೆ, ಆದರೆ ಇವ್ರು ಯಾರಿಗೂ ಇದೇನು ಬಿದ್ದೋಗಿಲ್ಲ. ನಾವು ಮಾತಾಡ್ತಿರೋದು ಇವತ್ತು ಕೂತ್ಕೊಂಡು ಅವ್ರ ಚಾ ಪಾರ್ಟಿಗಳು, ಡಿನ್ನರ್ ಪಾರ್ಟಿಗಳು, ನ್ಯೂ ಇಯರ್ ಪಾರ್ಟಿಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಅನಿಲ್ ಅವ್ರು ಹೇಳಿದ ಮಾತನ್ನ ಒಪ್ಪಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದ ಜವಾಬ್ದಾರಿ ಕೂಡ ನಾಗೇಂದ್ರ ಅವರೇ ಅಷ್ಟೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅನ್ನೋ ಸಿಚುವೇಶನ್ ಇದೆ ಅಂಥೇಳಿ ಗಂಭೀರ ಆರೋಪ ಅದು. ಪ್ರತಿಪಕ್ಷ ಅಂದಾಗ ನೀವು ಮೂಡ, ವಾಲ್ಮೀಕಿ, ಅಬಕಾರಿ ಇಲಾಖೆ, ಲಕ್ಷ್ಮೀ ಹೆಬ್ಬಾಳ್ಕರ್ PA ಕೇಸು, ರೀಸೆಂಟಾಗಿ ಸಚಿನ್ ಪಾಂಚೋಳು, ಅದೇನೇ ಹೋರಾಟ ಮಾಡಿದ್ರು ಕೂಡ
ಅಲ್ಲಿ ಕೂತಿರೋ ಮಂತ್ರಿಗಿರಿಯಲ್ಲಿರುವವರು ಯಾರೂ ಅಲುಗಾಡದೆ ಅಲ್ಲೇ ಕೂತಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ಮಟ್ಟಿಗೆ ಹೋರಾಟ ಆಗ್ತಾ ಇಲ್ಲ, ಪ್ರತಿಪಕ್ಷ ತನ್ನ ಜವಾಬ್ದಾರಿ ನಿಭಾಯಿಸ್ತಿಲ್ಲ. ಅದಕ್ಕೆ ಉತ್ತರ ಕೊಡೋಕ್ಕಿಂತ ಮೊದಲು ನಮ್ಮ ಕಾಂಗ್ರೆಸ್ ವಕ್ತಾರ ಕೆಲವು ವಿಚಾರಗಳನ್ನ ಕ್ಲಾರಿಫೈ ಮಾಡ್ತೀನಿ. ಮೊದಲನೇದಾಗಿ ಅವ್ರು ಹೇಳಿದ್ರು ಅಧಿಕಾರದ ವಿಷಯದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ಇದ್ದರು ಅಂತೇಳಿ. ಅವರು ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ಹೋಗೋದಕ್ಕೆ ಕಾರಣ ಯಾರು ಅಂತಕ್ಕಂಥ ಮಾತನ್ನು ಅವ್ರು ಇವತ್ತಿನವರೆಗೂ ಹೇಳಲಿಲ್ಲ. ಯಾವ ಅಧಿಕಾರವನ್ನು ನಾವು ಸಂವಾದ ಹಂಚ್ಕೊಂಡ್ಬಿಟ್ಟು ನಾವು ಅಧಿಕಾರ ಕೊಟ್ಟಿದ್ರು, ಇವರು ಯಾವುದೇ ಕಾರಣಕ್ಕೂ 1 ನಿಮಿಷದಲ್ಲಿ ವಿಧಾನಸೌಧದಲ್ಲಿ ಕೂರಕ್ಕೆ ಬಿಡಲಿಲ್ಲ. ಯಾವ ವೆಸ್ಟ್ ಸ್ಟ್ಯಾಂಡಲ್ಲಿ ಇವತ್ತಿನವರೆಗೂ ಒಂದು ಹಗರಣ ನಡೆದಿದೆ ಅಂತಕ್ಕಂಥ ಅವ್ರು ತಾಕತ್ತಿದ್ರೆ ಇವತ್ತೇನ ಸಾಬೀತು ಮಾಡಲಿ, ಅವ್ರು ಹೇಳಿದ್ರೆ ನಾನು ಕೇಳ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು ಅವ್ರ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಮಾಮೂಲಿ ಹಳೆಯರಾಗನೇನೆ ಗಾಂಧಿ ಕುಟುಂಬ ನೋಡ್ಕೊಳ್ಳಿ, ಮಕ್ಕಳು ಮೊಮ್ಮಕ್ಕಳ ವಂಶ ಪಾರಂಪರ್ಯ ಯಾವತ್ತು ಸ್ವತಂತ್ರ ಬಂದಾಗಿಂದಾನೆ ಇವತ್ತಿಗೂ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳೇನೆ. ಒಂದು ನಿಮಿಷ ನಾನು ಮಾತಾಡಿಲ್ಲ, ನೀವು ಮಾತಾಡೋ ಒಂದು ನಿಮಿಷ ನೀವು ಮಾತಾಡೋ, ನಾನು ಮಾತಾಡಿಲ್ಲ ಮೇಡಮ್, ನಾನು ಮಾತಾಡಿಲ್ಲ. ಆಮೇಲೆ ಇದೇ ಕರ್ನಾಟಕದಲ್ಲಿ ಗುಂಡೂರಾವ್ ಯಾರು, DK ಶಿವಕುಮಾರ್ ಯಾರು, ಸಿದ್ದರಾಮಯ್ಯ ಯಾರು, ಖರ್ಗೆ, ಶ್ಯಾಮನೂರ ಕೃಷ್ಣಪ್ಪ, ಕೃಷ್ಣ ಬೈರೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಜಾರಕಿಹೊಳಿ ಇವರೆಲ್ಲ ಯಾರ್ಯಾರ ಕುಟುಂಬಗಳಿದೆ ಇದರಲ್ಲಿ 5-10 ಜನ. ಹಾಗಾದ್ರೆ ಒಪ್ಕೊಂಡ್ಬಿಡವ್ರ ನಮ್ಮ ಕುಟುಂಬದವರೆಲ್ಲ ಅಂತ ಹೇಳ್ಬಿಡಿ, ನಾಚಿಕೆ ಆಗಲ್ವಾ ಇವ್ರು ಮಾತಾಡೋದಕ್ಕೆ? ಇತಿಹಾಸ ಇಟ್ಕೊಂಡಿರೋದೇ ಇವರಲ್ಲಿ. ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ವಂಶ ಪಾರಂಪರ್ಯ ಅಂತ ರಾಜಕಾರಣ ಮಾಡ್ಕೊಂಡು ದೇಶ ಲೂಟಿ ಮಾಡಿರ್ತಕ್ಕಂಥ ಮಹಾನ್ ಭಾವ ಇವರೇ. ಎರಡನೇದು ಅವರು ಫ್ಯಾಮಿಲಿ ಬಗ್ಗೆ ಅವರು ಇವರಿದ್ದಾರೆ ಅಂತ. ಸನ್ಮಾನ್ಯ ದೇವೇಗೌಡರ ಕುಟುಂಬ ಯಾವತ್ತು ಜನಗಳ ಮುಂದೆ ಚುನಾವಣೆಗೆ ನಿಂತು ಗೆದ್ದು ಬಂದಿರೋದು ಹಿಂಬಾಗಿಲಿಂದ ಬಂದಿಲ್ಲ. ಯಾರನ್ನೋ ರೆಕಮೆಂಡ್ ಮಾಡಿಸ್ಕೊಂಡು ಇನ್ನೊಂದು 1 ನಿಮಿಷ ರಾಜ್ಯಸಭೆ ಅಂತ ನನಗೆ ಅವಕಾಶ ಕೊಡಬೇಕು, ನಾನು ಮಾತಾಡೋ ಅವಕಾಶ ಕೊಡಬೇಕು. ರಾಜ್ಯಸಭೆ ಮಾತಾಡಿರ್ತಕ್ಕಂಥದ್ದು ಶ್ರೀಮಂತ ದೇವೇಗೌಡರ ಕೊಡುಗೆಗಳನ್ನು ನೋಡಿ ಮಾತಾಡೋಕೆ ಅವಕಾಶ ದಯವಿಟ್ಟು ಹೇಳಿ ಮಾತಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ದೇವೇಗೌಡರನ್ನ ಯಾಕೆ ಕೂರಿಸಿದ್ರು ಅಂತಂದ್ರೆ ಉತ್ತರ ಕೊಡ್ತೀನಿ, ಉತ್ತರ ಕೊಡ್ತಿದ್ದೀನಿ. ಅವ್ರ ಹತ್ರ ಒಬ್ಬ ಮಾತಾಡೋ ವ್ಯಕ್ತಿ ಗತಿ ಇರ್ಲಿಲ್ಲ. ಇವತ್ತು ನಿಮ್ಮಂತ ಅವ್ರು ಬಂದು ರಾಜ್ಯಸಭೆಯಲ್ಲಿ ಕೂತ್ಕೊಂಡ್ರೆ ಮೊಮ್ಮಗ ಮಾತಾಡಿದ್ರೆ ಸಂಸತ್ತಲ್ಲಿ ಖಂಡಿತ ದೇವೇಗೌಡರು ಮೊಮ್ಮಗ MP ಆಗಿದ್ರಲ್ಲ, ಏನು ಕಿತ್ತು ಗುಡ್ಡೆ ಹಾಕಿದ್ರು ಅನ್ನುವಂಥದ್ದನ್ನ ಕಣ್ಣಾರೆ ಈ ದೇಶ ಕಂಡಿದೆ ಬಿಡಿ. ಈ ನಾಳೆ ಬೆಳಿಗ್ಗೆ ಅವ್ರ ಹಾಸನ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನನಗೆ ಅವಕಾಶ ಕೊಡ್ಬೇಕು. ಇಷ್ಟೊಂದು ನಾನು ಮರ್ಯಾದೆ ಕೊಟ್ಟಿದ್ದೀನಿ. ವಿದೇಶದಲ್ಲಿ ಹೋಗಿ ನಮ್ಮ ದೇಶದ ಗೌರವವನ್ನು ಕಳೆದಿರ್ತಕ್ಕಂಥ ಹೀನಾಯವಾದ ರಾಜಕಾರಣಿಗಳು ಯಾರಾದ್ರೂ ಈ ದೇಶದಲ್ಲಿದ್ರೆ ಕಾಂಗ್ರೆಸ್ ನಲ್ಲಿರ್ತಕ್ಕಂಥವ್ರು. ದೇಶದ ಬಗ್ಗೆ ಇದೆಲ್ಲ ಇದು ಓವರ್ ಆಯ್ತು, ಇದೆಲ್ಲ ಓವರ್ ಆಯ್ತು. ಒಂದು ಕೈಗಾರಿಕೆ ನೋಡಿ ಓವರ್ ಆಯ್ತದೆ ಇದು. 36,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಈ ಮುಖ್ಯಮಂತ್ರಿ ನೋಡ್ರಿ, ನಾನು ಮೀಸಾ ಬೋಳ್ಸ್ಕೊತೀನಿ. ಇಲ್ಲ
ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀನಿ. ಅವ್ರನ್ನೆಲ್ಲ ಕರಿಬೇಡಿ ನೀವು. ನಮ್ಗೆ ಅವಕಾಶ ಕೊಡ್ಬೇಕು. ನಾವು ಮಾತಾಡಿದ್ವಾ? ಪ್ಲೀಸ್ ಆತರ ಮಾತುಗಳು ಬೇಡ ನೋಡಿ. ಯಾರು ಮನೆಯಿಂದ ತಂದ್ಕೊಡಲ್ಲ. ರಾಜಕಾರಣಿಗಳು, ಜನನಾಯಕರು, ಜನಪ್ರತಿನಿಧಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಒಂದ್ ನಿಮಿಷ ಪ್ಲೀಸ್. ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು? ಈ ದೇಶ ಕೊಟ್ಟಿರ್ತಕ್ಕಂಥ ಕೊಡುಗೆ ದೇವೇಗೌಡದು ನೋಡೋಣ. ಹಾಸನದಲ್ಲಿ ವಿಮಾನ ನಿಲ್ದಾಣ ಮಾಡಕ್ಕಾಗಿಲ್ಲ. ಮುಸ್ಲಿಮ್ಸ್ಗೆ ನೀವು ಮಾತಾಡಿ ಸರ್, ನಿಮ್ ವಿಷಯ ಮಾತಾಡಿ, ನಿಮ್ ವಿಷಯ ಮಂಡಿಸಿ. ನಾನು ಮಾತಾಡೋ ನನ್ನ ಚರ್ಚೆ ನನ್ನ ಪ್ಲೀಸ್ ವಿಷಯಕ್ಕೆ ಬನ್ನಿ ಸರ್. ನೀವು ವಿಷಯಕ್ಕೆ ಬನ್ನಿ. ಈಗ ನೋಡಿ, ನೀವು ಹೇಳ್ದಂಗೆ ದಲಿತ ಸಿಎಂ ಆಗ್ತಾರ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಕೂತ್ಕೋತಾರ, ಅಥವಾ ಸತೀಶ್ ಜಾರಕಿಹೊಳಿ ಅವ್ರು ಕೂತ್ಕೋತಾರ, ಡಿ.ಕೆ. ಶಿವಕುಮಾರ್ ಅವರೇ ಕೂತ್ಕೋತಾರ. ಆ ವಿಷಯ ಮಾತಾಡೋಣ. ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋದು? ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹೇಳಿದ್ರು ಯಾರು H.K. ಕುಮಾರಸ್ವಾಮಿಯನ್ನ ಕಿತ್ತಾಕೋದ್ರು ಅಂತೇಳಿ. ಮುನಿಯಪ್ಪ ಅವ್ರನ್ನ ಸೋಲಿಸಿದ್ಯಾರು? ಹೋದ ಚುನಾವಣೆಯಲ್ಲಿ ದಲಿತರ ಮುಖಂಡನ ಮುನಿಯಪ್ಪ ಅವ್ರನ್ನ ಸೋಲಿಸಿದ್ಯಾರು? ಸಿಎಂ ಇಬ್ರಾಹಿಂ ಯಾಕೆ ಕಾಂಗ್ರೆಸ್ ತೆಗೆದ್ರೆ? ಹಾಗಾದ್ರೆ ನೀವು ಇಟ್ಕೊಂಡಿದ್ರಲ್ಲ ಕಾಂಗ್ರೆಸ್ ಅಲ್ಲಿ, ನೀವು ತೆಗಿಲಿಲ್ವಾ ಸಿಎಂ ಇಬ್ರಾಹಿಂ? ಮಾತಾಡಬೇಡಿ. ನೀವು ಆಡಿರ್ತಕ್ಕಂಥ ಮಾತಿಗೆ ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಬ್ಲಾಕ್ ಮೇಲ್ ತಂತ್ರ ಇದೆ ಮೇಡಮ್. ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಯಾವ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿದ್ದಾರೆ, ಅಹಿಂದ್ರಾಸ್ತ್ರ ಅಂತಕ್ಕಂಥವ್ನ ಕೈಯಲ್ಲಿ ಇಟ್ಕೊಂಡು ಆ ಜನಾಂಗಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಇದೇ JDS ಅಲ್ಲಿದ್ದಾಗ ಇದೇ ಬ್ಲಾಕ್ ಮೇಲ್ ಕೆಲಸ ಮಾಡಿದ್ದು. ಇವಾಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಇವ್ರನ್ನ ಅವಧಿ ಮುಗಿತಾ ಇದೆ, ತೆಗಿಬೇಕು. ಮತ್ತೆ ತಿರುಗಿ ಅಹಿಂದ ಮೇಲಿಗೆ ಬಂತು. ಅಹಿಂದ ಅವ್ರನ್ನೆಲ್ಲ ಗುಂಪು ಮಾಡ್ಬಿಟ್ಟು ನನ್ನ ತೆಗೆದ್ರೆ ಏನಾಗುತ್ತೆ, ನಾನು ಹಿಗ್ಗಲ್ಲ ಜಗ್ಗಲ್ಲ, ಬ್ಲಾಕ್ ಮೇಲ್. ಹಾಗಾದ್ರೆ ಒಂದ್ ಮಾತು ಅವ್ರು ಹೇಳ್ತಿದ್ರು, ಒಳ್ಳೆ ಮಾತು. ಅವ್ರು ಇನ್ನೂ ಒಂದು ಒಳ್ಳೆ ಮಾತು ಹೇಳಿದ್ರು, ಅದನ್ನೇ ಹೇಳ್ಬೇಕು, ಒಳ್ಳೆ ಮಾತನ್ನು ಹೇಳ್ಬೇಕು. ಡಿ.ಕೆ. ಶಿವಕುಮಾರ್ ಅವ್ರ ಕೊಡುಗೆ ಏನಿದೆ ಅಂತಕ್ಕಂಥದ್ದನ್ನು ಏನು ಕಿರ್ಚಾಡಿದ್ರೆ ತಟ್ಟೆ ಹೇಳ್ಕೊಂಡ್ರು. ಹಾಗಾದ್ರೆ ನಿಷ್ಠಾವಂತ ಕಾರ್ಯಕರ್ತನ ನೀವು ಮೋಸ ಮಾಡ್ದಂಗೆ ತಾನೆ, ಆ ಸಮಾಜಕ್ಕೆ ಮೋಸ ಮಾಡ್ದಂಗೆ ತಾನೆ, ಆಗಿರ್ತಕ್ಕಂಥ ಅಗ್ರಿಮೆಂಟಲ್ಲಿ ಇರ್ತಕ್ಕಂಥ ಕೊಡಬೇಕು ತಾನೆ. ಹಾಗಾದ್ರೆ ಮತ್ತಂಗಂದ್ರೆ ಯಾವ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಅವ್ರನ್ನ ಬಿಟ್ಟು ವಲಸಿಗರನ್ನ ಕೊಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಕುತಂತ್ರ ನಡೀತಾ ಇದೆ ಅಂತಕ್ಕಂಥ ನಿಜ ತಾನೆ. ಹಾಗಾದ್ರೆ ಇದಕ್ಕೆ ಒಪ್ಕೋಬೇಕು ತಾನೆ. ಹಾಗಾದ್ರೆ ನೋಡಿ, ಒಂದು ಮಾತನ್ನ ಹೇಳ್ತಿದ್ದೀನಿ. ಆಗಲೇ ನಮ್ಮ ಮಿತ್ರರು ಆಮ್ ಆದ್ಮಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು, ವಿರೋಧ ಪಕ್ಷದವರು ಸುಮ್ಮನೆ ಕೂತಿದ್ದಾರೆ ಅಂತ. ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯ ಮೋಸಗಳನ್ನ ಇವರು ಮಂಡ್ರು ಬಂಡ್ರು. ಇವ್ರಿಗೆ ಏನ್ ಹೇಳಿದ್ರು ಕೂಡ ಎಚ್ಚೆತ್ಕೊಳ್ತಕ್ಕಂಥ ಇವ್ರಿಗೆ ಅವಶ್ಯಕತೆ ಇಲ್ಲ. ಇವ್ರಿಗೆ ನಾವು ಮಾಡಿದ್ದೇ ದಾರಿ. ಸನ್ಮಾನ್ಯ ಕುಮಾರಣ್ಣ ಅವ್ರು 40% ಅಂದ್ರು, ಸಾಬೀತು ಮಾಡಿ ಅಂತ ಸಮರ್ಥವಾಗಿ ಹೋರಾಟ ಮಾಡ್ತಿಲ್ಲ. ಮಾಡ್ತಾ ಇದ್ದಾರೆ. ಯಾಕೆ ಮಾಡಿಲ್ಲ? ಯಾವ ವಿಷಯದಲ್ಲಿ ಹೇಳಿ, ಯಾವ ವಿಷಯದಲ್ಲಿ ಹೇಳಿ? ನೀವು ಹಂಗೆ ಹೇಳಕ್ ಹೋಗ್ಬೇಡಿ. ಅವ್ರು ಹೇಳ್ತಿದ್ರು ಮುಖ್ಯಮಂತ್ರಿಗಳು ಜೈಲ್ಗೆ ಹೋಗ್ಬೇಕು ಅಂತ ಹೇಳಿ. ಯಾಕೆ ಆಮ್ ಆದ್ಮಿ ಮುಖ್ಯಮಂತ್ರಿ ಜೈಲ್ಗೆ ಹೋಗಿ ಇಲ್ಲಿರೋನು ಜೈಲಿಗೆ ಕಳ್ಸೋಣ? ಯಾವುದೇ ಕಾರಣಕ್ಕೂ ಸರ್ಕಾರ ದಾರಿ ತಪ್ಪದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಎಚ್ಚೆತ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾರೆ. ತಿದ್ದುಕೊಳ್ಳಿ ಅಂತ. ಯಾರನ್ನು ತೆಗೆದಾಕಿ ಅಂತ ನಾವು ಪತನ ಅಂತಕ್ಕಂಥದ್ದು ನಾವೆಲ್ಲ ಹೇಳಿರೋದು. ಡಿನ್ನರ್ ಪಾರ್ಟಿಗಳು ನೀವು ಕೊಡಿ ಅಂತ ಹೇಳಿದ್ರ, 35 ಜನ ನಿಮ್ಮ ಹತ್ರ ಇದ್ದಾರೆ ಅಂತ ಹೇಳಿದ್ರ, SC ST ನಮ್ಮ ಕಡೆ ಇದ್ದಾರೆ ಅಂತ ಹೇಳಿಕೆಗಳ ಮೇಲೆ ನಾವು ನಡೀತಾ ಇರ್ತಕ್ಕಂಥ ಪ್ರೆಸೆಂಟ್ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಆ ವಿಷಯದ ಆಧಾರವಾಗಿ ಇಟ್ಕೊಂಡು ನಾವು ಮಾತಾಡ್ತಾ ಇದೀವಿ. ಇದೆಲ್ಲ ಅಧಿಕಾರಕ್ಕೋಸ್ಕರ ನೀವು ಕಿತ್ತಾಡ್ತಾ ಇರೋದು. ಈಗಂತ ಹೇಳ್ತಿದ್ದಾರೆ, ಯಾರಾದ್ರೂ DCM ಚೇಂಜ್ ಮಾಡೋಂಗಿದ್ರೆ ನಾವು 3 ಜನ ಮಾಡಿ, ಯಾರು ಇವಾಗ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರು ಬದಲಾವಣೆ ಮಾಡೋಂಗಿದ್ರೆ ಇಂಥ ಜನಕ್ಕೆ ಮಾಡಿ. ಯಾಕೆಂತಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಟ್ಟಾಗ್ತಕ್ಕಂಥ ಎಲ್ಲಾ ರೀತಿಯಂತ ಕೂಡ ಶಕ್ತಿಗಳು ಕೂಡ ಇವತ್ತು ಅವ್ರ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ
ಅಂತಕ್ಕಂಥದ್ದು. ಹಾಗಾದರೆ ಮಾನ್ಯ ವಕ್ತಾರ ಒಂದು ಮಾತಿಗೆ ಉತ್ತರ ಕೊಡಬೇಕಾಗುತ್ತೆ. ಯಾಕೆ ಪದೇ ಪದೇ ಡಿ ಕೆ ಶಿವಕುಮಾರ್ ಇಲ್ದಿರೋವಾಗಲೇ ನಿಂತ ಸಭೆಗಳು ಮಾಡ್ತೀರಾ? ನೀವು ಆ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಇರೋವಾಗಲೇ ನೀವು ಮಾಡಬೇಕಿತ್ತು. ಅವ್ರು ಹೇಳಿದ ವಾರ್ನ್ ಮಾಡಿದ್ದಾರೆ, ಅವ್ರು ವಾರ್ನ್ ಮಾಡಿದ್ದಾರೆ ಓಪನ್ ಆಗಿ, ಯಾವುದೇ ಕಾರಣಕ್ಕಿಂತ ಮೀಟಿಂಗ್ಗಳು ನಡಿಬಾರ್ದು ಅಂತೇಳಿ. ಹೇಗೆ ನೀವು ಮೀಟಿಂಗ್ ಮಾಡಿದ್ರೆ ಹಾಗಾದ್ರೆ ಉಲ್ಲಂಘನೆ? ಯಾಕೆ ನಿಮಗೆ ಕೇಂದ್ರದಿಂದ ಸುರ್ಜೇವಾಲ ಅವ್ರು ಬಂದಿಲ್ಲ, ನಿಮ್ಮನ್ನೆಲ್ಲ ಯಾರು ಹೇಳಿಕೆಗಳು ಕೊಡಬಾರ್ದು ಅಂತ ಹೇಳಿದ್ರು? ಇಂಥ ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಇಟ್ಕೊಂಡೆ ಇವತ್ತು ವಿರೋಧ ಪಕ್ಷಗಳು ಮಾತಾಡ್ತಾ ಇರ್ತಕ್ಕಂಥದ್ದು. ನಾವು ಪತನ ಆಗುತ್ತೆ ಅಂತಕ್ಕಂಥದ್ದಲ್ಲ, ಅವರೇ ಪತನದಂತೆ ಸೇರಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ರಾಜ್ಯ ಜನ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಏನ್ ಮಾಡ್ಬೇಕು? ವಾಟ್ ನೆಕ್ಸ್ಟ್? ವಾಟ್ ಇಸ್ ದ ಸೊಲ್ಯೂಷನ್? ಏನು ಗೊತ್ತಾ ಮೇಡಮ್, ವಿರೋಧ ಪಕ್ಷ ಅಂದರೆ ಕೇಸ್ಗಳು ಹಾಕ್ಸ್ಕೊಬಿಟ್ಟು ಓಡರ್ಗಳು ಮಾಡಿ, ಇವ್ರು ಹಾಕ್ಸ್ಕೊಂತಿರೋ ಕೇಸ್ಗಳು ಯಾವುದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬಯಸ್ಕೊಂಡು ಬೇಡ ನೋಡಿ, ಅದೇ ನಗರದ ಸೌಂದರ್ಯವನ್ನ ಹಾಳು ಮಾಡುತ್ತೆ ಈ ಪೋಸ್ಟರ್ ಅಂತೇಳಿ ಕೇಸ್ಗಳು ಬಿದ್ದಿದೆ. ಇಂಥವು ಅದನ್ನು ಬಿಟ್ಟು ನೀವು ನೋಡಿ, ದೇವೇಗೌಡರ ಬಗ್ಗೆ ನಮಗೆ ಎಲ್ಲರಿಗೂ ಗೊತ್ತು. ಅವರು ಪ್ರಧಾನಮಂತ್ರಿಯಿಂದ ಹಿಡಿದ ಮೇಲೆ ಒಂದ್ಸತಿ SM ಕೃಷ್ಣ ಅವ್ರ ಮನೆ ಮುಂದ್ಗಡೆ ಹೋಗಿ ನಾನು ಧರಣಿ ಕೂರ್ತೀನಿ ಅಂತ ಹೇಳಿದ್ರು ಯಾವುದೋ ಒಂದು ವಿಷಯಕ್ಕೆ. ಆ ಥರ ಎಲ್ಲಿ ನಡೀತಾ ಇದೆ ಇವತ್ತೆಲ್ಲಿ? ಯಡಿಯೂರಪ್ಪ ಸಾಹೇಬ್ರು ಎಲ್ಲಿದ್ದಾರೆ? ಎಲ್ಲಿ ವಿಜೇಂದ್ರ ಅವರು ಎಲ್ಲಿದ್ದಾರೆ? ವಿರೋಧ ಪಕ್ಷ ಅಂದ್ರೆ ಏನು ಗೊತ್ತಾ ಮೇಡಮ್, ನೀವು ಕಂಫರ್ಟ್ ಝೋನಲ್ಲಿ ಕೂತ್ಕೊಳೋದಲ್ಲ. ವಿರೋಧ ಪಕ್ಷ ಅಂದ್ರೆ ಜನಗಳ ಹೊಟ್ಟೆ ಏನು ಇದಾಗ್ತಿದೆಯಲ್ಲ ಅದು ಮುಖವಾಗಿರ್ಬೇಕು ಅವರು. ಅದನ್ನ ಬಿಟ್ಟು 2 ದಿನ ಫ್ಲೈಟಲ್ಲಿ ಬರೋದು, ಫ್ಲಾಗ್ ಹಿಡಿಯೋದು ಹೆಂಗಾಗಿದೆ, ಶೋಕಿ ಆಗೋಗಿದೆ. ಪ್ರತಿಪಕ್ಷ ಸಮರ್ಥವಾಗಿ ನಿಭಾಯಿಸ್ತೀರಾ ಅನ್ನೋ ವಿಶ್ವಾಸ ಇದೆಯಾ? ಹೌದು, ಪ್ರತಿಪಕ್ಷವಾಗಿ ನಾವು ಸಮರ್ಥವಾಗಿ ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ತಿನೊಳಗಡೆ ಸಾರ್ವಜನಿಕವಾಗಿ ನಾವು ಹೋರಾಟಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಸರಣಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಇವರ ನಾಯಕರ ಮಂತ್ರಿಗಳ ಹೆಸರುಗಳನ್ನ ಬರೆದಿಟ್ಟು ಜನ ಸಾಯ್ತಾ ಇದ್ದಾರೆ. ಯಾರು? ಗುತ್ತಿಗೆದಾರರು, ನೌಕರರು ಸಾಯ್ತಾ ಇದ್ದಾರೆ. 20 ಜನ ಬಾಣಂತಿಯರು ಸತ್ತಿದ್ದಾರೆ. ಅಲ್ಲ ರೀ, ಈ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಇದೆಯಾ? ದಿನೇಶ್ ಗುಂಡೂರಾವ್ ಮಂತ್ರಿಗಳಾದ ಏನಾದ್ರು ಇದಾರ ಈ ಆರೋಗ್ಯ ಇಲಾಖೆಗೆ? 20 ಜನ ಬಾಣಂತಿಯರು ಸಾಯ್ತಾರೆ. ಒಬ್ರು ಇಬ್ರು ಸತ್ತಾಗ ಇವ್ರಿಗೆ ಗೊತ್ತಾಗಿಲ್ವಾ? ರೈಟ್. ರಾಜ್ಯದಲ್ಲಿ ಈ ಅವಧಿ ಏನಿದೆ, ಆ 3 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಬೇರೆ ಯಾರಾದರೂ ಕೂತ್ಕೋತಾರ? ದಲಿತ CM ಅನ್ನುವಂಥ ಕೂಗು ಹಲವಾರು ವರ್ಷಗಳಿಂದ ಇರೋದ್ರಿಂದಾಗಿ ಆ ಸ್ಥಾನದಲ್ಲಿ ಯಾರಾದರೂ ಒಬ್ಬ ದಲಿತರು ಮುಖ್ಯಮಂತ್ರಿಯಾಗಿ ಆ ಸ್ಥಾನವನ್ನು ಅಲಂಕರಿಸ್ತಾರೆ. ನೋಡಿ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಸಾಹೇಬ್ರಿದ್ದಾರೆ. ಹೈಕಮಾಂಡ್ ನಿರ್ಧಾರಗಳ ಮೇಲೇನೆ ನಮ್ಮ ಪಕ್ಷದ ಎಲ್ಲ ಕೆಲಸಗಳು, ಕಾರ್ಯಚಟುವಟಿಕೆಗಳು ನಡೆಯುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕಂತೂ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದಂಥದ್ದು ಇಲ್ಲ. ಜೊತೆಗೆ ಮನೆ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಉಲ್ಲೇಖ ಮಾಡಬೇಕಿತ್ತು. ಆಮ್ ಆದ್ಮಿ ಅವ್ರು ಹೇಳಿದ್ರು ಮೇಡಮ್, ಅವರು ಇವತ್ತು ದೆಹಲಿಯ ಚುನಾವಣೆಗಳು ಬಂದಾಗ ಅಲ್ಲಿ ಪ್ಯಾರಿ ದೀದಿ ಅನ್ನುವಂಥ ಕಾರ್ಯಕ್ರಮಕ್ಕೆ ಒಬ್ಬ ಬ್ರಾಂಡ್ ಆಗಿ, ಯಾಕೆಂದ್ರೆ ಅವರು ಅಧ್ಯಕ್ಷರಾಗಿ ಆ ಒಂದು ಘೋಷಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಪ್ರಿಯಾಂಕಾ ಗಾಂಧಿ ಅವ್ರು ಕರೆಸಿ ಇವತ್ತು ಅವರನ್ನ ಅತಿಥಿಯಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವ್ರು ರಾಷ್ಟ್ರ ಮಟ್ಟದ ನಾಯಕ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಅವರಿಗೂ ಹೈಕಮಾಂಡ್ ಕೃಪೆ ಯಾವಾಗಲೂ ಇರ್ತದೆ. ಜೊತೆಗೆ ಕೆಲವು ಸಂಕಷ್ಟದ ಸಂದರ್ಭದಲ್ಲಿ ಅದು ಹಿಮಾಚಲ್ ಪ್ರದೇಶದ್ದಾಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರದ್ದಾಗಿರ್ಬೋದು, ಇನ್ನು ಯಾವುದೇ ಉಪಚುನಾವಣೆಗಳಾಗಿರ್ಬೋದು, ಯಾವ ರೀತಿ ಸೈನಿಕನಂತೆ ಯೋಧನಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೂ ಹೈಕಮಾಂಡ್ ಸಂಪೂರ್ಣವಾಗಿ ಗಮನಿಸಿದೆ. ಖಂಡಿತವಾಗ್ಲೂ ಒಳ್ಳೆ ದಿನಗಳು ಅವರಿಗೆ ಒಳ್ಳೆ ಕಾಲದಲ್ಲಿ ಒಳ್ಳೆ ಸಂದರ್ಭದಲ್ಲಿ 100ಕ್ಕೆ 100 ಬರ್ತದೆ. ಈಗ ಸದ್ಯ ದಲಿತ CM ಅನ್ನುವಂತ ಆಸೆಯಾಗೆ ಉಳ್ಕೋಬೇಕು ಅಂತಾನೆ. ಆದ್ರೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರಬೇಕಲ್ಲ ನೀವು. ದರ್ಶನ್ ಸಾಹೇಬ್ರು ಹೇಳೋ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆದ್ಮೇಲೆ DK ಶಿವಕುಮಾರ್ ಸಾಹೇಬ್ರು AICC ಅಧ್ಯಕ್ಷರು ಅಂತ ನಾಗೇಂದ್ರ ಅವರು, ಅನಿಲ್ ಅವರು, ವಿಜಯ್ ಅವರು, ದರ್ಶನ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರಾಜ್ಯದ ಜನ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಇದಂತೂ ಸ್ಪಷ್ಟ. ಯಾಕಂದರೆ ಭೋಜನ ಕೂಟ, ಔತಣ ಕೂಟ ಮಾಡೋದಕ್ಕಲ್ಲ 138 ಅನ್ನುವಂಥ ಮ್ಯಾಂಡೇಟನ್ನು ಕೊಟ್ಟಿರುವಂಥದ್ದು. ಆಡಳಿತ ನಡೆಸಿ, ಅಭಿವೃದ್ಧಿ ಮಾಡಿ, ಆಡಳಿತ ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸಿ. ವಿರೋಧ ಪಕ್ಷ ಅಂದಾಗ 2 ದಿವಸಕ್ಕೆ 2 ಗಂಟೆಗೆ ಪ್ರತಿಭಟನೆ ಸೀಮಿತ ಅಲ್ಲ, ನಿಮಗೆ ತಪ್ಪು ಅಂತ ಕಾಣ್ತಾ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.